ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ ಆಫ್ರಿಕನ್ ಕ್ಯಾಟ್ ಫಿಶ್ ವಹಿವಾಟು ನಿರಾತಂಕ ಅಂತ ಹೇಳಿ. ಸೊ ಈ ಆಫ್ರಿಕನ್ ಕ್ಯಾಟ್ ಫಿಶ್ ಅಂದ್ರೆ ಏನು, ಯಾಕೆ ಇದರ ಒಂದು ಸಾಕುವಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಈ ಕ್ಯಾಟ್ ಫಿಶ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾಟ್ ಫಿಶ್ ಅಂತಕ್ಕಂತಹದ್ದು, ಸ್ಪೆಷಲಿ ಈ ಆಫ್ರಿಕನ್ ಕ್ಯಾಟ್ ಫಿಶ್ ಅಂತಕ್ಕಂತಹದ್ದು ಒಂದು ಮಾಂಸಾಹಾರಿ ಪ್ರಜಾತಿ ಮೀನು. ಅಂದ್ರೆ ಒಂದು ಮೀನಿನ ತಳಿ, ಇದು ಮಾಂಸಾಹಾರಿ ಮೀನಾಗಿದೆ, ಜೊತೆಗೆ ಒಂದು ಪ್ರಜಾತಿ ತಳಿ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿಬಹುದಾಗುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಟ್ ಫಿಶ್ ಕುರಿತಾಗಿ ನೀವು ದೊಡ್ಡ ಒಂದು ಲೇಖನವನ್ನೇ ಬರೀಬಹುದು ಈ ಎಲ್ಲಾ ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಹೋದ್ರೆ ಬಹಳ ಇಂಪಾರ್ಟೆಂಟ್ ಕೂಡ ಇದು. ಜೊತೆಗೆ ಇದನ್ನ ನಾವು ಏಲಿಯನ್ ಸ್ಪೀಶೀಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಏನಿದು ಇನ್ವೇಸಿವ್ ಸ್ಪೀಶೀಸ್ ಅಥವಾ ಏಲಿಯನ್ ಸ್ಪೀಶೀಸ್? ನೋಡಿ, ಯಾವ ಪ್ರಭೇದಗಳು, ಅವು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅಥವಾ ಈ ಗಿಡಗಳಾಗಿರ್ಬೋದು, ಅಥವಾ ಇನ್ನಿತರ ಜಲಚರ ಪ್ರಾಣಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ಥಳೀಯ ಮೂಲದವು ಅಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ ವಿದೇಶದಿಂದ ಅಥವಾ ದೂರದ ಪ್ರದೇಶದಿಂದ ಅವನ್ನ ತಗೊಂಡ್ ಬಂದ್ಬಿಟ್ಟು ಈ ಒಂದು ಪ್ರದೇಶದಲ್ಲಿ ಅವನ್ನ ಕಲ್ಟಿವೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವನ್ನ ನಾವು ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಿ. ಏಲಿಯನ್ ನೀವು ಕೂಡ ಕೇಳಿರ್ತೀರಾ, ಮೂವೀಸ್ ಎಲ್ಲ ಕೇಳ್ತಾ ಇರ್ತೀರಾ. ಏಲಿಯನ್ ಅಂತ ಹೇಳಿದ್ರೆ ಅನ್ಯಗ್ರಹ ವಾಸಿಗಳು. ಬಟ್ ಇಲ್ಲಿ ಏಲಿಯನ್ ಮೀನಿಂಗ್ ಅನ್ಯಗ್ರಹ ವಾಸಿ ಅಂತ ಆಗಲ್ಲ, ಬದಲಾಗಿ ದೂರದ್ದು ಅಥವಾ ವಿದೇಶದ್ದು ಅಂತ ಹೇಳಿ. ಸೊ ಒಂದ್ ಮಾತು ನೆನ್ಪಿಟ್ಕೋಬೇಕು ನೀವು, ಈ ಆಫ್ರಿಕನ್ ಕ್ಯಾಟ್ ಫಿಶ್ ಏನಿದೆ ಅದು ನಮ್ಮ ಭಾರತವಾಗ್ಲಿ ಅಥವಾ ನಮ್ಮ ಕರ್ನಾಟಕದಾಗ್ಲಿ ಈ ಸ್ಥಳೀಯ ಮೂಲದ್ದಲ್ಲ, ಬದಲಾಗಿ ಇದನ್ನ ಅದರ ಹೆಸರೇ ಸೂಚಿಸುವಂತೆ ಆಫ್ರಿಕಾ ಖಂಡದಿಂದ ಬಹಳ ಹಿಂದೆನೆ ಇದು ಭಾರತಕ್ಕೆ ಬಂದ್ಬಿಟ್ಟಿದೆ, ಬೇರೆ ಯಾವುದೋ ಒಂದು ರೂಪದಲ್ಲಿ ಭಾರತಕ್ಕೆ ಬಂದಿದೆ. ಅಂಡ್ ಇದನ್ನ ನಾವು ಯಾಕೆ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಎಕೋಸಿಸ್ಟಮ್ ಅಲ್ಲಿ, ಯಾವುದೇ ಒಂದು ಪ್ರದೇಶದಲ್ಲಿ ಈ ಕ್ಯಾಟ್ ಫಿಶ್ ಅನ್ನ ತಿಂದು ಜೀವಿಸ್ತಕ್ಕಂತಹ ಜೀವಿಗಳು ನಿಮಗೆ ಸಿಗೋದಿಲ್ಲ. ಸೊ ಇದಕ್ಕೆ ಸ್ವಾಭಾವಿಕವಾದಂತಹ ಪ್ರಿಡೇಟರ್ ಸಿಗಲ್ಲ, ಅಂದ್ರೆ ಇದನ್ನು ಯಾರು ಕೂಡ ಬೇಟೆ ಆಡಲ್ಲ. ಯಾವ ಒಂದು ಪ್ರಾಣಿ ಇರ್ಬೋದು ಅಥವಾ ಇನ್ನಿತರ ಜೀವಿಗಳು ಈ ಕ್ಯಾಟ್ ಫಿಶ್ ಗಳನ್ನ ಬೇಟೆ ಆಡ್ಬಿಟ್ಟೆ ಬದುಕಕ್ಕಾಗಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು ನ್ಯಾಚುರಲ್ ಪ್ರಿಡೇಟರ್ ಅಥವಾ ಸ್ವಾಭಾವಿಕ ಬೇಟೆಗಾರ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ ಏನಿದೆ ಅದು ಬಹಳ ಅಗಾಧ ಪ್ರಮಾಣವಾಗಿ ಬೆಳೀತಾ ಹೋಗ್ತಾ ಹೋಗುತ್ತೆ. ಇದಕ್ಕೆ ನಿಮಗೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನೀವೆಲ್ಲರೂ ಕೂಡ ನೋಡಿರ್ತೀರಾ, ನಿಮ್ಮೂರ ಹತ್ರ ಇರ್ತಕ್ಕಂತಹ ಕೆರೆನೋ ಅಥವಾ ಇನ್ಯಾವುದೋ ಒಂದು ನೀರಿನ ಒಂದು ಸ್ಥಳ ನೋಡ್ತೀರಿ ಅಂತ ಹೇಳಿದ್ರೆ, ಒಂದು ಸರೋವರ ಅಥವಾ ಕೆರೆ ನೋಡ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಒಂದು ರೀತಿಯ ಒಂದು ಕಳೆ ರೀತಿಯ ಒಂದು ಗಿಡ ಬೆಳೆದಿರುತ್ತೆ. ಸೊ ಕಳೆ ತರ ಬೆಳ್ಕೊಂಡಿರುತ್ತೆ, ಒಂದು ಪೊದೆ ತರ ಇರುತ್ತೆ. ಅದು ಬೇಸಿಗೆಗಾಲದಲ್ಲಿ ಅದಕ್ಕೆ ಬೆಂಕಿ ಕೂಡ ಹಚ್ತಾರೆ. ಸೊ ನೀರಿನ ಒಂದು ಸಂಗ್ರಹಣಾ ಸಾಮರ್ಥ್ಯವನ್ನೇ ಕುಗ್ಗಿಸ್ಬಿಡುತ್ತೆ. ಈ ತರ ನೀರಿನಲ್ಲಿ ಬೆಳೀತಕ್ಕಂತಹ ಕಳೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದನ್ನ ನಾವು ವಾಟರ್ ಹಯಾಸಿಂತ್ ಅಂತ ಕೂಡ ಕರಿತೀವಿ. ಸೊ ಇದು ಕೂಡ ಒಂದು ಪ್ರಜಾತಿ ತಳಿ, ಇದು ಕೂಡ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿತ್ತು. ಅಂಡ್ ಇದನ್ನು ಕೂಡ ಕಂಟ್ರೋಲ್ ಮಾಡಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇದು ಕೆರೆಗಳಲ್ಲಿ ವ್ಯಾಪಕವಾಗಿ ಹರಡ್ತಾ ಅಲ್ಲಿರ್ತಕ್ಕಂತಹ ಸುತ್ತಮುತ್ತಲಿನ ಜೀವಚರಗಳು, ಅದೇ ರೀತಿ ಬೇರೆ ಬೇರೆ ಸಸ್ಯಗಳಿಗೆ ಹಾನಿ ಉಂಟು ಮಾಡ್ತಾ ಇದೆ. ಸೊ ಇವನ್ನ ನಾವು ಇನ್ವೇಸಿವ್ ಸ್ಪೀಶೀಸ್ ಅಥವಾ ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಿ. ಅದೇ ಒಂದು ಗ್ರೂಪಿಗೆ ನಮ್ಮ ಈ ಆಫ್ರಿಕನ್ ಕ್ಯಾಟ್ ಫಿಶ್ ಕೂಡ ಸೇರ್ತಾ ಹೋಗುತ್ತೆ. ಮತ್ತೊಂದು ಉತ್ತಮವಾದಂತಹ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ನೀವೇನು ಪಾರ್ಥೇನಿಯಂ ಗಿಡ ನೋಡಿರ್ತೀರಾ. ಪಾರ್ಥೇನಿಯಂ ಅಂತ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಪಾರ್ಥೇನಿಯಂ ಗಿಡ ಅಥವಾ ನಾವು ಕನ್ನಡದಲ್ಲಿ ಕಾಂಗ್ರೆಸ್ ಗಿಡ ಅಂತ ನಾವು ಆಡ್ ಭಾಷೆಯಲ್ಲಿ ಕರಿತಾ ಹೋಗ್ತೀವಿ. ಅದು ಕೂಡ ಒಂದು ವಿದೇಶದಿಂದ ಯಾವುದೋ ಒಂದು ಗೋಧಿಯ ತಳಿ, ಈ ಗೋಧಿಯ ಬೀಜವನ್ನ ನಾವು ಭಾರತಕ್ಕೆ ಆಮದು ಮಾಡಿಕೊಳ್ಳುವಂತಹ ಸಮಯದಲ್ಲಿ ಮಿಸ್ ಆಗ್ಬಿಟ್ಟು ಆ ಒಂದು ಪಾರ್ಥೇನಿಯಂ ಗಿಡದ ಬೀಜ ಬಂದಿತ್ತು. ಅದು ಬಂದಾಗಿಂದ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ. ಯಾಕಪ್ಪ ಹಬ್ತಿದೆ ಅಂತ ಹೇಳಿದ್ರೆ, ಅದು ನಮ್ಮ ಸ್ಥಳೀಯವಾಗಿ ಲಭ್ಯವಿರತಕ್ಕಂತಹ ತಳಿಯಲ್ಲ. ಸೊ ಅದು ಇಲ್ಲಿ ಎಲ್ಲಾ ಒಂದು ಗುಣಲಕ್ಷಣಗಳಿಗೆ ಹೊಂದ್ಕೊಂಡ್ಬಿಟ್ಟು ಅದಕ್ಕೆ ಯಾವುದೇ ರೀತಿಯಂತಹ ರೋಗಗಳು ಬಾಧಿಸುವುದಿಲ್ಲ. ಸೊ ಅದು ಆರಾಮಾಗಿ ವ್ಯಾಪಕವಾಗಿ ಹಬ್ತಾ ಹೋಗುತ್ತೆ. ಸೊ ಇದರಿಂದ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರಮುಖವಾಗಿ ಈ ಒಂದು ಪ್ರಜಾತಿ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಹೊಂದ್ತಾ ಇದಾವೆ ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಜೀವಿಗಳಿಗೆ ಬಹಳ ಹಾನಿ ಉಂಟಾಗುತ್ತೆ. ನಾವು ಈ ಕ್ಯಾಟ್ ಫಿಶ್ ನ ತಗೊಳ್ತಾ ಹೋಗೋದಾದ್ರೆ, ನೋಡಿ ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಾ ನೀವು, ಯಾವ ರೀತಿಯಲ್ಲಿ ಮಲಿನವಾಗಿರ್ತಕ್ಕಂತಹ ನೀರಿನಲ್ಲೂ ಕೂಡ ಅದು ಜೀವಂತವಾಗಿದೆ. ಇದನ್ನು ಕೊಲ್ಲುವುದು ಕೂಡ ಬಹಳ ಕಷ್ಟ. ಆ ಒಂದು ಏನು ಸರೋವರದಲ್ಲಿ ಅಥವಾ ಕೆರೆಯಲ್ಲಿ ಬೆಳೀತಕ್ಕಂತಹ ಬೇರೆ ಮೀನುಗಳು ಅಥವಾ ಇನ್ನಿತರ ಜಲಚರ ಪ್ರಾಣಿಗಳಿಗೆ ಇವು ಸಾಕಷ್ಟು ತೊಂದರೆನ ಉಂಟು ಮಾಡ್ತವೆ. ಅವನ್ನು ಕೂಡ ಇವು ತಿಂದ್ಬಿಟ್ಟು ಬದುಕ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಇವು ಒಂದು ಮಾಂಸಾಹಾರಿ ಪ್ರಜಾತಿ ಮೀನು. ಜೊತೆಗೆ ಅಷ್ಟೇ ಅಲ್ಲ, ಕೇವಲ ಜಲಚರ ಪ್ರಾಣಿಗಳಿಗೆ ಮಾತ್ರ ತೊಂದರೆ ಕೊಡೋದಲ್ಲ, ಬದಲಾಗಿ ಮನುಷ್ಯರಿಗೂ ಕೂಡ ಇವು ತೊಂದರೆ ಕೊಡ್ತವೆ. ಯಾಕಪ್ಪ ಅಂದ್ರೆ ನೋಡ್ತಿದ್ದೀರಾ, ಈ ಒಂದು ತಳಿ ಆಫ್ರಿಕನ್ ಕ್ಯಾಟ್ ಫಿಶ್ ತಳಿಯ ಮೀನಿನಲ್ಲಿ ಪಾದರಸ ಅಥವಾ ನಾವೇನ್ ಮರ್ಕ್ಯೂರಿ ಅಂತ ಕರಿತೀವಿ,
ಮರ್ಕ್ಯುರಿ ದೇಹಕ್ಕೆ ಭಾರಿ ವಿಷಕಾರಕ, ಭಾರಿ ಹಾನಿಯನ್ನು ಉಂಟು ಮಾಡುತ್ತೆ. ಈ ಒಂದು ಪಾದರಸದ ಅಂಶ ಕ್ಯಾಟ್ ಫಿಶ್ ಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಂಡು ಬರುತ್ತೆ. ಇದನ್ನ ಸೇವಿಸತಕ್ಕಂತವರಲ್ಲಿ ಚರ್ಮ ಸಂಬಂಧಿತ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಬರ್ತಾ ಹೋಗ್ತವೆ. ಸೊ ಈ ಎಲ್ಲ ಅಂಶಗಳನ್ನ ಪರಿಗಣಿಸ್ಬಿಟ್ಟು ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ, NGT, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ NGT ಬಗ್ಗೆ. NGT ಅಂದ್ರೆ ಏನು? ಕನ್ನಡದಲ್ಲಿ ನಾವು ಹಸಿರು ನ್ಯಾಯಪೀಠ ಅಂತ ಕರೀಬಹುದು. ಹಸಿರು ನ್ಯಾಯಾಧಿಕರಣ ಅಂತ ಸಿಂಪಲ್ ಆಗಿ ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ. ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ನಮ್ಮ ಸುಪ್ರೀಂ ಕೋರ್ಟ್ ನ ಮೇಲೆ ಒಂದು ಹೊರೆಯನ್ನ ಕಮ್ಮಿ ಮಾಡುವ ಉದ್ದೇಶದಿಂದ ಈ ಒಂದು ವಿಶೇಷ ನ್ಯಾಯಾಲಯವನ್ನ ಸ್ಥಾಪನೆ ಮಾಡಲಾಯಿತು. ಸೊ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕರಣಗಳನ್ನ ತಾನೇ ನಿರ್ವಹಿಸುತ್ತೆ. ಸೊ ಪ್ರಸಕ್ತವಾಗಿ ಅದರ ಒಂದು ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂತ ಹೇಳಿದ್ರೆ ಆದರ್ಶ್ ಕುಮಾರ್ ಗೋಯಲ್ ಅಂತಕ್ಕಂಥವ್ರ ವ್ಯಕ್ತಿ. ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್ ಅವರು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರಾಗಿದ್ದಾರೆ ಅಥವಾ ಅದರ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಸೊ ಈ NGT ಏನಿದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಈ ಸಂಬಂಧ ಒಂದು ಆದೇಶವನ್ನು ಹೊರಡಿಸಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ ಬೆಳಿಬಾರ್ದು ಅಂತೇಳಿ. ಯಾಕಂದ್ರೆ ಬೆಳೆದ್ರೆ ಬೇರೆ ಬೇರೆ ಪ್ರಭೇದಗಳಿಗೆ ತೊಂದರೆ ಉಂಟಾಗುತ್ತೆ, ಜೊತೆಗೆ ಮನುಷ್ಯರ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಸರ್ಕಾರಗಳು ಯಾವಾಗ್ಲೂ ಇಂತಹ ಇನ್ವೇಸಿವ್ ಸ್ಪೀಶೀಸ್ ಅಥವಾ ಏಲಿಯನ್ ಸ್ಪೀಶೀಸ್ ಗಳನ್ನ ಮಟ್ಟ ಹಾಕಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವನ್ನ ಬೆಳೆಯೋದಕ್ಕೆ ಸರ್ಕಾರಗಳು ಯಾವಾಗ್ಲೂ ಕೂಡ ನಿರಾಕರಣೆ ಮಾಡ್ತಾ ಇರ್ತಾರೆ. ಸೊ ಇವತ್ತು ಬಂದಿರತಕ್ಕಂತ ನ್ಯೂಸ್, ಒಂದು ಗೋಮಾಳದಲ್ಲಿ ಒತ್ತುವರಿ ಮಾಡ್ಬಿಟ್ಟು ಅನೈತಿಕವಾಗಿ ಸರ್ಕಾರಕ್ಕೆ ಗೊತ್ತಾಗದೇ ಇರತಕ್ಕಂತಹ ರೀತಿಯಲ್ಲಿ ಈ ಒಂದು ಕ್ಯಾಟ್ ಫಿಶ್ ವಹಿವಾಟು ನಡೀತಾ ಇತ್ತು. ಅದನ್ನ ಬೆಳೆಯುವುದು ಮತ್ತು ಮಾರಾಟ ಮಾಡುವುದು ನಡೀತಾ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅದು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂದ್ರೆ ಆಫ್ರಿಕನ್ ಕ್ಯಾಟ್ ಫಿಶ್ ಅಂದ್ರೆ ಏನು, ಯಾಕೆ ಅದನ್ನ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅದರ ಮೇಲೆ ಒಂದು ನಿಷೇಧವನ್ನ ಹೇರಿದೆ, ಅದು ಯಾವ ರೀತಿ ಮನುಷ್ಯರ ಮೇಲೆ ಮತ್ತು ಇನ್ನಿತರ ಪ್ರಭೇದಗಳ ಮೇಲೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಅಂಡ್ ಇದರೊಂದಿಗೆ ಮುಂದಿನ ಸುದ್ದಿಯತ್ತ ಗಮನಿಸೋಣ. ಸುದ್ದಿ ಹೇಳುತ್ತೆ, ಇಂಡಿಯಾ ಅಮಾಂಗ್ ಟಾಪ್ 3 ಮಿಲಿಟರಿ ಸ್ಪೆಂಡರ್ಸ್ ರಿಪೋರ್ಟ್. ನೋಡಿ, ಇದು ಕೂಡ ಉತ್ತಮವಾದಂತಹ ಒಂದು ರಿಪೋರ್ಟ್. ಯಾಕಪ್ಪ ಅಂದ್ರೆ ವೈಯಕ್ತಿಕವಾಗಿ ನನಗೆ ಬೇರೆ ಬೇರೆ ದೇಶಗಳ ಸೇನಾ ಪಡೆಗಳ ಬಲಾಬಲವನ್ನ ಕಂಪೇರ್ ಮಾಡ್ತಕ್ಕಂತಹದ್ದು, ಅದನ್ನ ತುಲನೆ ಮಾಡ್ತಕ್ಕಂತಹದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸೊ ನಿಮಗೂ ಕೂಡ ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಇಂಟ್ರೆಸ್ಟಿಂಗ್, ಜೊತೆಗೆ ಜ್ಞಾನದ ದೃಷ್ಟಿಯಿಂದನೂ ಕೂಡ ತುಂಬಾ ನಾಲೆಡ್ಜಬಲ್ ಆಗಿ ಇರುತ್ತೆ ಇಂತಹ ಸುದ್ದಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇತ್ತೀಚೆಗಷ್ಟೇ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಂದ್ರೆ ಸ್ಟಾಕ್ ಹೋಮ್ ಏನಿದೆ, ನಮಗೆ ಗೊತ್ತಿರೋ ಪ್ರಕಾರ ಸ್ವೀಡನ್ ದೇಶದ ರಾಜಧಾನಿಯನ್ನು ನಾವು ಸ್ಟಾಕ್ ಹೋಮ್ ಅಂತ ಕರಿತೀವಿ. ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ ಹೋಮ್. ಸೊ ಆ ಸ್ಟಾಕ್ ಹೋಮ್ ನಲ್ಲಿ ಒಂದು ಥಿಂಕ್ ಟ್ಯಾಂಕ್ ಇತ್ತು. ನಿಮಗೆ ಇಲ್ಲಿ ಒಂದು ವರ್ಡ್ ಕಾಣಿಸ್ತಾ ಇದೆ, ಥಿಂಕ್ ಟ್ಯಾಂಕ್ ಅಂತ ಹೇಳಿ. ಸೊ ಹಲವಾರು ಬಾರಿ ನೋಡ್ತಾ ಇದ್ದೀರಾ ನೀವು, ಇಂಗ್ಲಿಷ್ ನ್ಯೂಸ್ ಚಾನೆಲ್ಸ್ ಅಥವಾ ಇಂಗ್ಲಿಷ್ ನ್ಯೂಸ್ ಪೇಪರ್ ನೋಡ್ತಾ ಇದ್ರೆ ಥಿಂಕ್ ಟ್ಯಾಂಕ್ ಅಂತ ಹಲವಾರು ಬಾರಿ ಈ ಒಂದು ಶಬ್ದ ಕಂಡು ಬರ್ತಾ ಇರುತ್ತೆ. ಸೊ ಥಿಂಕ್ ಟ್ಯಾಂಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಚಿಂತಕರ ಚಾವಡಿ ಅಂತ ಕರಿಬಹುದು. ಇದ್ರ ಕೂಡ ನೋಟ್ ಮಾಡ್ಕೊಳ್ಳಿ, ಚಿಂತಕರ ಚಾವಡಿ, ದೊಡ್ಡ ಇದು ಚಾವಡಿ ಅಂತ ಕೂಡ ಕರಿಬಹುದಾಗುತ್ತೆ. ಸೊ ಈ ಚಿಂತಕರ ಚಾವಡಿಯನ್ನು ನಾವು ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಸೊ ಸ್ವೀಡನ್ ದೇಶದ ಒಂದು ಪ್ರಖ್ಯಾತ ಥಿಂಕ್ ಟ್ಯಾಂಕ್ ಆಗಿರತಕ್ಕಂತಹ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ನಿನ್ನೆ ಒಂದು ವಾರ್ಷಿಕ ವರದಿಯನ್ನ ಮಂಡನೆ ಮಾಡಿದ್ದಾರೆ. ಸೊ ಆ ವಾರ್ಷಿಕ ವರದಿಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಯಾವ ರೀತಿ ತಮ್ಮ ಮಿಲಿಟರಿಗಾಗಿ ಹಣವನ್ನ ಖರ್ಚು ಮಾಡ್ತವೆ, ಎಷ್ಟು ಹಣವನ್ನ ಬಜೆಟ್ ನಲ್ಲಿ ಮೀಸಲಿಡ್ತಾರೆ ಅನ್ನೋದ್ರ ಕುರಿತಾಗಿ ಒಂದು ರಿಪೋರ್ಟ್ ಅನ್ನ ಮಂಡನೆ ಮಾಡಿದ್ರು. ನಿಮಗೆ ಕಾಣಿಸ್ತಾ ಇದೆ. ಆ ಒಂದು ವರದಿಯ ಹೆಸರೇನಪ್ಪಾ ಅಂತ ಹೇಳಿದ್ರೆ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್, ಅಂದ್ರೆ ವಿಶ್ವ ಮಿಲಿಟರಿ ವೆಚ್ಚದಲ್ಲಿ ಇರತಕ್ಕಂತಹ ಟ್ರೆಂಡ್ ಅನ್ನುವ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇದು 2019ರ ಒಂದು ಅಂಕಿಅಂಶಗಳನ್ನ ಒಳಗೊಂಡಿದೆ. ಯಾಕಂದ್ರೆ 2020 ಇನ್ನೂ ಕೂಡ ರಿಲೀಸ್ ಆಗಬೇಕಾಗಿದೆ. ಸೊ ಇದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದ ಅತಿ ದೊಡ್ಡ 3 ಮಿಲಿಟರಿ ವೆಚ್ಚ ಮಾಡುವಂತಹ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಸ್ಥಾನವನ್ನ ಪಡೆದಿದೆ. ಭಾರತ 3ನೇ ಸ್ಥಾನವನ್ನ ಪಡೆದಿದೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಪ್ರಪಂಚದಲ್ಲಿ ಮಿಲಿಟರಿಗಾಗಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡುವ ದೇಶ ಯಾವುದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. 2ನೇ ಸ್ಥಾನದಲ್ಲಿ ಬರ್ತಕ್ಕಂತಹದ್ದು ನಮ್ಮ ನೆರೆಹೊರೆಯ ರಾಷ್ಟ್ರ, ಜೊತೆಗೆ ಸದಾ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಬರ್ತಕ್ಕಂತಹ ಚೀನಾ. ಗಮನಿಸಿ, ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ ಈ ಒಂದು ಲೀಸ್ಟ್ ನಲ್ಲಿ ಅತ್ಯಂತ ಕಳಪೆಯಾಗಿ ಬಾಟಮ್ ಅಲ್ಲಿ ಇದೆ. ಸೊ ನಮ್ಮ ಸನಿಹಕ್ಕೂ ಅವರು ಬಂದಿಲ್ಲ. ಬಟ್ 2ನೇ ಸ್ಥಾನವನ್ನ ಚೀನಾ ಅಲಂಕರಿಸಿದ್ರೆ, 3ನೇ ಸ್ಥಾನದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಮಿಲಿಟರಿಗಾಗಿ ಹಣವನ್ನ ವೆಚ್ಚ ಮಾಡುವಂತಹ ದೇಶಗಳ ಪಟ್ಟಿಯ 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಾಣಿಸಕ್ಕೆ ಸಿಗುತ್ತೆ ನಿಮಗೆ. ಸೊ ಇದು ಈ ಒಂದು ಸ್ಟಾಕ್ ಹೋಮ್ ನ ಸಂಸ್ಥೆ ನೀಡಿರ್ತಕ್ಕಂತಹ ವರದಿಯಲ್ಲಿ ಕಂಡು ಬಂದಿರುವ ಪ್ರಮುಖ ಅಂಶ. ಸೊ ಸಂಪೂರ್ಣ ಡೀಟೇಲ್ಸ್ ನಿಮಗೇನ್ ಬೇಡ, ಪ್ರಮುಖವಾಗಿ ಫಸ್ಟ್ ಪ್ಲೇಸ್
USA, ಸೆಕೆಂಡ್ ಪ್ಲೇಸ್ ಚೈನಾ, ಅದೇ ರೀತಿ ಥರ್ಡ್ ಪ್ಲೇಸ್ ಇಂಡಿಯಾ ಅಂತ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ನಮ್ಮ ಕೆಳಗಡೆ ಫೋರ್ತ್ ಪ್ಲೇಸ್ ಅಲ್ಲಿ ನಿಮಗೆ ಸೌದಿ ಅರೇಬಿಯಾ ಅವರು ಕಾಣಕ್ಕೆ ಸಿಗ್ತಾರೆ. ರಷ್ಯಾ ಮತ್ತೆ ಸೌದಿ ಅರೇಬಿಯಾ. ಫೋರ್ತ್ ಪ್ಲೇಸ್ ಅಲ್ಲಿ ನಿಮಗೆ ರಷ್ಯಾ ಕಾಣಕ್ಕೆ ಸಿಗುತ್ತೆ, ರಷ್ಯಾ ದೇಶ. 5ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಅವರು ಕಾಣಕ್ಕೆ ಸಿಗ್ತಾರೆ. ಸೊ ದಯವಿಟ್ಟು ಈ ಒಂದು 5 ಕಂಟ್ರಿಗಳ ಹೆಸರನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬಟ್ ಬಹಳ ಇಂಪಾರ್ಟೆಂಟ್, ಇಂಡಿಯಾದ ಪ್ಲೇಸ್ 3ನೇ ಪ್ಲೇಸ್ ಅಲ್ಲಿ ಇದೆ. ಬಿಕಾಸ್ 2018ನೇ ಇಸ್ವಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿತ್ತು. ಸೌದಿ ಅರೇಬಿಯಾದವರು ನಮಗಿಂತನೂ ಕೂಡ ಮೇಲಿನ ಒಂದು ಪೊಸಿಷನ್ ಅಲ್ಲಿ ಇದ್ರು, 3ನೇ ಪೊಸಿಷನ್ ಅಲ್ಲಿ. ಬಟ್ ಪ್ರಸ್ತುತವಾಗಿ ಭಾರತ 3ನೇ ಸ್ಥಾನಕ್ಕೆ ಹೋಗಿದೆ, ಸೌದಿ ಅರೇಬಿಯಾ 5ನೇ ಸ್ಥಾನಕ್ಕೆ ಕುಸಿದಿದೆ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಯಾವ್ಯಾವ ದೇಶ ಎಷ್ಟೆಷ್ಟು ಖರ್ಚು ಮಾಡುತ್ತೆ ಅಂತೇಳಿ. ಬೇರೆ ದೇಶಗಳ ಒಂದು ಅಂಕಿಅಂಶ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಮ್ಮ ಭಾರತದ ಅಂಕಿಅಂಶ ಡೆಫಿನೆಟ್ಲಿ ನಿಮಗೆ ಬೇಕಾಗುತ್ತೆ. ಅಟ್ಲೀಸ್ಟ್ ನೀವು ಈ ಒಂದು ಆರ್ಟಿಕಲ್ಸ್ ಬರೀಬೇಕಾದ್ರೆ ಅಥವಾ ವಿವರಣಾತ್ಮಕ ಉತ್ತರಗಳನ್ನ ನೀಡಬೇಕಾದ್ರೆ ಈ ಒಂದು ಅಂಕಿಅಂಶ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 71 ಬಿಲಿಯನ್ ಅಮೆರಿಕನ್ ಡಾಲರ್ಸ್, 71.1 ಬಿಲಿಯನ್ USD ಅಂತ ಕರಿಬಹುದು. ನಾನು ಅವತ್ತೇ ಹೇಳಿದ್ದೀನಿ, USD ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ನೋಡಿ. ಸೊ ಈ ಒಂದು 71 ಬಿಲಿಯನ್ ಡಾಲರ್ನಷ್ಟು ಹಣವನ್ನ ಭಾರತ ಪ್ರತಿ ವರ್ಷ ವೆಚ್ಚ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಡೇಟಾ ಆಗಿದೆ. ಜೊತೆಗೆ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ರೆ ಒಂದು ದೇಶದ ಒಟ್ಟು ಆಂತರಿಕ ಉತ್ಪನ್ನ ಏನಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, GDP ಗೆ ಸಂಬಂಧಪಟ್ಟಂತೆ ಯಾವ ದೇಶಗಳು ಎಷ್ಟು ಒಂದು ಹಣವನ್ನ ವೆಚ್ಚ ಮಾಡ್ತವೆ ಅಂತ ಕೂಡ ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಭಾರತ 71 ಬಿಲಿಯನ್ ಡಾಲರ್ ವೆಚ್ಚ ಮಾಡ್ತಿದೆ ಅಂದ ತಕ್ಷಣ ನಮ್ಮ ಒಂದು ಹಣಕ್ಕೂ ಕೂಡ ಅಮೆರಿಕಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅಮೆರಿಕ 732 ಬಿಲಿಯನ್ ಖರ್ಚು ಮಾಡ್ತಾ ಇದೆ. ಯಾಕೆ ಅವ್ರಷ್ಟು ಖರ್ಚು ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ ಅವರ GDP ನಮಗಿಂತನೂ ಕೂಡ ಬಹಳ ಬಹಳ ದೊಡ್ಡದಿದೆ. ಸೊ ಅವರ ಒಟ್ಟು ಆದಾಯ ದೊಡ್ಡದಿದ್ದಾಗ ಅವರು ಡೆಫಿನೆಟ್ಲಿ ವೆಚ್ಚವನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ದೇಶದ GDP ಏನಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, ಒಟ್ಟು ಆಂತರಿಕ ಉತ್ಪನ್ನ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಎಷ್ಟು ವೆಚ್ಚ ಮಾಡ್ತಾರೆ ಅಂತ ಒಂದು ಡೇಟಾ ಕೂಡ ಸಿಗ್ತಾ ಇರುತ್ತೆ. ಕಳೆದ ವರ್ಷ ಭಾರತ 2.4% ಆಫ್ GDP ಅಂದ್ರೆ ನಮ್ಮ ಒಟ್ಟು GDPಯ 2.4% ಹಣವನ್ನ ನಾವು ಮಿಲಿಟರಿಗಾಗಿ ತೆಗೆದಿರಿಸಿದ್ವಿ. ಬಟ್ ಈ ವರ್ಷ ನೋಡ್ತಾ ಇದ್ದೀರಾ, ಇದು ಈ ಮಿಲಿಟರಿ ಅವರಿಗೆ ನಾವೇನು ಪಿಂಚಣಿ ಕೊಡ್ತೀವಿ, ನಿವೃತ್ತ ಸೈನಿಕರಿಗೆ ಕೊಡ್ತಕ್ಕಂತಹ ಪಿಂಚಣಿಯನ್ನ ಅಥವಾ ಪೆನ್ಷನ್ ಅನ್ನ ಹೊರತುಪಡಿಸಿ ನೋಡೋದಾದ್ರೆ ನಮ್ಮ ಒಟ್ಟು GDPಯ ಕೇವಲ 1.5% ಹಣವನ್ನ ಮಾತ್ರ ನಾವು ಈ ಮಿಲಿಟರಿಗಾಗಿ ಖರ್ಚು ಮಾಡ್ತಾ ಹೋಗ್ತೀವಿ. ಇಲ್ಲೊಂದು ಡಾಟಾ ಕೂಡ ಕೊಟ್ಟಿದ್ದಾರೆ. ಈ ವರ್ಷ ಅಂದ್ರೆ 2020-21 ಬಜೆಟ್ ಏನಿದೆ, ಏನು ಫೆಬ್ರವರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಅದರ ಪ್ರಕಾರ ಭಾರತ 3,37,000 ಕೋಟಿ ರೂಪಾಯಿ, ನಿಮಗೆ ಕಾಣಿಸ್ತಾ ಇದೆ 3,37,000 crore rupees ಅನ್ನ ನಮ್ಮ ದೇಶ ಮಿಲಿಟರಿ ವೆಚ್ಚಕ್ಕಾಗಿ ತೆಗೆದಿರಿಸಿದೆ. ಸೊ ಇದು 1.5% ಮಾತ್ರ. ಅದೇ ನೀವು ಪಾಕಿಸ್ತಾನದಂತಹ ದೇಶಗಳಂತ ನೋಡೋದಾದ್ರೆ ನಮಗೆ ಗೊತ್ತಿರೋ ಪ್ರಕಾರ ಪಾಕಿಸ್ತಾನ ಆರ್ಥಿಕವಾಗಿ ತೀರಾ ಹಿಂದುಳಿದಿದೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಡವರಿದ್ದಾರೆ, ಹಲವಾರು ಜನಕ್ಕೆ ಆಹಾರ ಕೂಡ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ತನ್ನ ಒಟ್ಟು GDPಯ 4% ಮಿಲಿಟರಿಗಾಗಿ ತೆಗೆದಿರಿಸ್ತಾ ಇದೆ. ಬಟ್ ಭಾರತ ಈ ಒಂದು ನಿಟ್ಟಿನಲ್ಲಿ ಉತ್ತಮವಾದಂತಹ ಸಾಧನೆ ಮಾಡಿದೆ. ಕೇವಲ 1.5% ಮಾತ್ರ ತೆಗೆದಿರಿಸ್ತಾ ಇದ್ದೀವಿ. ಇನ್ನು ಕೆಲವರು ಹೇಳ್ತಾರೆ 1.5% ಏನಕ್ಕೆ ಖರ್ಚು ಮಾಡ್ತೀರಾ, ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಬೇಕಾಗುತ್ತೆ, ಉಳಿದಿರ್ತಕ್ಕಂತಹ ಹಣವನ್ನ ಸಾರ್ವಜನಿಕರ ಶಿಕ್ಷಣಕ್ಕಾಗಿರ್ಬೋದು ಅಥವಾ ಆರೋಗ್ಯ ಸೇವೆಗಾಗಿ ಇರ್ಬೋದು ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾವುದಾದ್ರೂ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು, ಆ ದೇಶ ಸುಭಿಕ್ಷವಾಗಿರ್ಬೇಕು ಅಂತ ಹೇಳಿದ್ರೆ ಅದರ ಬಾಹ್ಯ ಏನು ಗಡಿ ಇರುತ್ತೆ, ಆ ಗಡಿ ಅತ್ಯಂತ ಸುಸ್ಥಿರವಾಗಿರ್ಬೇಕಾಗುತ್ತೆ, ಸೆಕ್ಯೂರ್ ಆಗಿರ್ಬೇಕಾಗುತ್ತೆ. ಎಲ್ಲಿವರೆಗೂ ಒಂದು ದೇಶ ತನ್ನ ಅಖಂಡತೆ ಮತ್ತು ಸಮಗ್ರತೆಯನ್ನ ಕಾಯ್ದುಕೊಳ್ಳೋದಿಲ್ಲ, ಅಲ್ಲಿವರೆಗೂ ಕೂಡ ಆ ದೇಶದಲ್ಲಿ ಎಷ್ಟೇ ಅಭಿವೃದ್ಧಿ ಆದ್ರೂ, ಆ ದೇಶದಲ್ಲಿ ಎಷ್ಟೇ ಹಣದ ಚಲಾವಣೆ ಆದ್ರೂ ಕೂಡ ಆ ದೇಶದ ಜನ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯವಿಲ್ಲ. ಸೊ ನಾವು ಒಂದು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಮಿಲಿಟರಿಗಾಗಿ ತೀರಾ ಹೆಚ್ಚು ವೆಚ್ಚ ಮಾಡ್ಬಿಟ್ಟು ನಮ್ಮ ಶಿಕ್ಷಣ, ನೈರ್ಮಲ್ಯ, ಆರೋಗ್ಯ ಆ ಒಂದು ಕ್ಷೇತ್ರಗಳನ್ನ ವಂಚಿಸಬಾರದು. ಅದೇ ರೀತಿ ಈ ಒಂದು ಮಿಲಿಟರಿಗೆ ಕಡಿಮೆ ಸ್ಪೆಂಡ್ ಮಾಡ್ಬಿಟ್ಟು ನಮ್ಮ ಸೇನಾ ಪಡೆಗಳನ್ನ ಏನು ಅಶಕ್ತರನ್ನಾಗಿ ದುರ್ಬಲರನ್ನಾಗಿ ಮಾಡಬಾರದು. ಸೊ ನನಗೆ ಗೊತ್ತಿರೋ ಪ್ರಕಾರ ಸದ್ಯಕ್ಕೆ 1.5% ಅಂದ್ರೆ ಉತ್ತಮವಾದಂತಹ ಒಂದು ಬ್ಯಾಲೆನ್ಸ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡ್ಕೊಂಡಿದೆ. ಸೊ ಇದೇ ನಿಟ್ಟಿನಲ್ಲಿ ಇದು ಕಂಟಿನ್ಯೂ ಆಗಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪ್ರಭಾವಿಗಳ ಪಟ್ಟಿಯಲ್ಲಿ ಕಿರಣ್ ಶಾ, ಇದು ಕೂಡ ಒಂದು ಚೇತೋಹಾರಿಯಾದಂತಹ ಒಂದು ಸುದ್ದಿ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಕಿರಣ್ ಮಜುಮ್ದಾರ್ ಶಾ ಅಂತ, ಇವರ ಹೆಸರನ್ನ ಕೂಡ ನೀವು ಹಲವಾರು ಬಾರಿ ಕೇಳ್ತಾ ಇರ್ತೀರಾ. ಒಬ್ಬ ಪ್ರಖ್ಯಾತ ಭಾರತೀಯ ಮಹಿಳಾ ಉದ್ಯಮಿ. ಇವರು ಪ್ರಪಂಚದ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಯಾವಾಗ್ಲೂ ಕೂಡ ಕಾಯಂ ಆಗಿ ಸ್ಥಾನವನ್ನ ಗಳಿಸ್ತಾನೆ ಬರ್ತಿರ್ತಾರೆ. ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕಂಪನಿ ಇದೆ, ಬಯೋಕಾನ್ ಅಂತಕ್ಕಂಥದ್ದು ಒಂದು ಕಂಪನಿ. ಇದು ಈ ಔಷಧಿಗಳು ಮತ್ತೆ ಈ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ. ಈ ಕಂಪನಿಯ ಸಂಸ್ಥಾಪಕಿ ಮತ್ತು ಮುಖ್ಯಸ್ಥೆಯಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಸೊ ಇವರು ಇತ್ತೀಚೆಗಷ್ಟೇ ಬಿಡುಗಡೆಯಾದಂತಹ ಪ್ರಭಾವಿಗಳ ಪಟ್ಟಿಯಲ್ಲಿ ಇವರು ಸ್ಥಾನವನ್ನ ಕೂಡ ಪಡೆದಿದ್ದಾರೆ. ಸೊ ಇದು ಯಾವ ಪಟ್ಟಿಯಪ್ಪ ಅಂತ ಹೇಳಿದ್ರೆ ಪ್ರಪಂಚದ ಔಷಧೀಯ ಕ್ಷೇತ್ರ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ 20 ಪ್ರಭಾವಿಗಳ ಒಂದು ಹೆಸರನ್ನ ಬಿಡುಗಡೆ ಮಾಡಲಾಯಿತು. ಅದರಲ್ಲಿ ಆಬ್ವಿಯಸ್ಲಿ ಕಿರಣ್ ಮಜುಮ್ದಾರ್ ಶಾ ಅವರ ಹೆಸರು ಕೂಡ ಬಂದಿದೆ. ಇವರ ಒಂದು ಕಂಪನಿ ತನ್ನ ಕೇಂದ್ರ ಕಚೇರಿಯನ್ನ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಹೊಂದಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಕಿರಣ್ ಮಜುಮ್ದಾರ್ ಶಾ ಅವರು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ. ಯಾಕಪ್ಪ ಅಂದ್ರೆ ಅವರು ತಮ್ಮ ಉದ್ಯಮವನ್ನ ಹೊರತುಪಡಿಸಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ತೊಡ್ಕೊಂಡಿರ್ತಾರೆ. ಸೊ ಸದಾ ಅವರು ಸುದ್ದಿಯಲ್ಲಿ ಇರ್ತಾರೆ. ಸೊ ಕಿರಣ್ ಮಜುಮ್ದಾರ್ ಶಾ ಮತ್ತು ಅವರ ಕಂಪನಿಯಾಗಿರ್ತಕ್ಕಂತಹ ಬಯೋಕಾನ್ ಇಷ್ಟನ್ನ ನೋಟ್ ಡೌನ್ ಮಾಡ್ಕೊಂಡು ಈ ಸುದ್ದಿಯನ್ನ ಕೂಡ ನೋಟ್ ಡೌನ್ ಮಾಡ್ಕೊಂಡು ಮುಂದೆ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ ಉಮರ್ಗೆ 3 ವರ್ಷ ನಿಷೇಧ ಅಂತೇಳಿ. ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಕ್ವಶನ್ ಆಗುವಂತಹ ಸಾಧ್ಯತೆ ಇರುತ್ತೆ. ತುಂಬಾ ಡೀಪ್ ಆಗಿ ತಿಳ್ಕೊಳಕ್ ಹೋಗೋದ್ ಬೇಡ. ನೋಡಿ, ನೀವು ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ನೀವು ಕೂಡ ನೋಡಿರ್ಬೋದು, ಉಮರ್ ಅಕ್ಮಲ್ ಅಂತೇಳಿ. ಏನು ಒಬ್ಬ ಪ್ರಖ್ಯಾತ ಪಾಕಿಸ್ತಾನಿ ಕ್ರಿಕೆಟಿಗ ಇದ್ರು ಕಮ್ರಾನ್ ಅಕ್ಮಲ್, ಅವರ ಸಹೋದರ ಆಗಿರ್ತಕ್ಕಂತಹ ಉಮರ್ ಅಕ್ಮಲ್ ಅವರು 3 ವರ್ಷ ನಿಷೇಧಕ್ಕೊಳಗಾಗಿದ್ದಾರೆ. ಏನಕ್ಕಪ್ಪ ನಿಷೇಧ ಮಾಡಿದ್ರು? ಆಬ್ವಿಯಸ್ಲಿ ಮ್ಯಾಚ್ ಫಿಕ್ಸಿಂಗ್ ಸಂಬಂಧಪಟ್ಟಂತೆ ಒಂದು ಅಲಿಗೇಷನ್ ಅವ್ರ ಮೇಲೆ ಕೇಳಿ ಬಂದಿತ್ತು, ಒಂದು ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಅವರು ನಿಷೇಧಕ್ಕೊಳಪಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಕೇಳ್ಬೋದು, ಇತ್ತೀಚೆಗಷ್ಟೇ ನಿಷೇಧಕ್ಕೊಳಗಾದಂತಹ ಪಾಕಿಸ್ತಾನಿ ಕ್ರಿಕೆಟಿಗ ಯಾರು ಅಂತ ಹೇಳಿದ್ರೆ ಖಂಡಿತವಾಗಿ ಉಮರ್ ಅಕ್ಮಲ್ ಅನ್ನುವರು. ಅಂಡ್ ನಮಗೆ ಗೊತ್ತಿರೋ ರೀತಿ ಪಾಕಿಸ್ತಾನಿ ಕ್ರಿಕೆಟಿಗರಿಗೂ ಮತ್ತು ಈ ಮೋಸದಾಟ ಅಥವಾ ಫಿಕ್ಸಿಂಗ್, ಮ್ಯಾಚ್ ಫಿಕ್ಸಿಂಗ್ ಏನಿದೆ ಅವೆರಡಕ್ಕೂ ನಂಟು ಹೊಸದೇನಲ್ಲ. ಹಲವಾರು ಬಾರಿಯಿಂದನೂ ಕೂಡ ಆ ದೇಶದ ಸಾಕಷ್ಟು ಮಂದಿ ಈ ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಸಿಕ್ಕಾಕೊಂತಾನೆ ಇದ್ದಾರೆ. ಸೊ ಪ್ರಸಕ್ತವಾಗಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಒಬ್ಬ ಬುಕ್ಕಿ ಉಮರ್ ಅಕ್ಮಲ್ ಅವ್ರನ್ನ ಮೀಟ್ ಮಾಡಿದ್ದ. ಬಟ್ ಆ ಒಂದು ಸಂಗತಿಯನ್ನ ಅವರು ಪಾಕಿಸ್ತಾನದ ಶಿಸ್ತು ಪಡೆ ಏನಿರುತ್ತೆ ಡಿಸಿಪ್ಲಿನ್ ಕಮಿಟಿಗೆ ತಿಳಿಸ್ತಿಲ್ಲ. ಸೊ ಈ ಒಂದು ಉದ್ದೇಶದಿಂದ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ಮೋಸದಾಟಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋ ಆರೋಪದಿಂದ 3 ವರ್ಷಗಳ ಕಾಲ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ, ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ಇವ್ರನ್ನ ನಿಷೇಧಕ್ಕೊಳಪಡಿಸಲಾಗಿದೆ. ಸೊ ಕೆಲವರಿಗೆ ಡೌಟ್ ಬರ್ಬೋದು, ಜಾಸ್ತಿ ಕ್ರಿಕೆಟ್ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಬುಕ್ಕಿ ಅಂದ್ರೆ ಏನು ಅಂತ ಕೇಳ್ತಾರೆ ಕೆಲವರು. ಸೊ 100% ಬುಕ್ಕಿ ಅಂತ ಒಂದು ಶಬ್ದ ನಿಮಗೆ ಕೇಳಕ್ ಸಿಗ್ತಾ ಹೋಗುತ್ತೆ, ಬೇರೆ ಬೇರೆ ಕ್ರೀಡೆಗಳಲ್ಲಿ ಕೂಡ ಸಿಗುತ್ತೆ. ಬುಕ್ಕಿ ಅಂದ್ರೆ ಈ ಮ್ಯಾಚ್ ಫಿಕ್ಸಿಂಗ್ ಮಾಡುವುದಕ್ಕೆ ನೆರವಾಗ್ತಕ್ಕಂತಹ ಒಬ್ಬ ವ್ಯಕ್ತಿ, ಏನು ಆಟಗಾರರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಗೆ ಹಣದ ಆಮಿಷ, ಕೇವಲ ಹಣವಲ್ಲ ಇನ್ನಿತರ ವಸ್ತುಗಳ ಪ್ರಚೋದನೆ ಒಡ್ಬಿಟ್ಟು ಆಟಗಾರರನ್ನ ಬುಟ್ಟಿಗೆ ಹಾಕೊಳ್ಳುವಂತಹ ವ್ಯಕ್ತಿಯನ್ನ ಬುಕ್ಕಿ ಅಂತ ಕರಿತೀವಿ. ಸೊ ಈ ಬುಕ್ಕಿಗಳೇ ಈ ಒಂದು ಮ್ಯಾಚ್ ಫಿಕ್ಸಿಂಗ್ ನ ನೇರ ನಿರ್ಮಾತೃಗಳು. ಸೊ ಹಾಗಾಗಿ ಯಾವುದೇ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಬುಕ್ಕಿಯ ಸಂಪರ್ಕದಲ್ಲಿ ಬಂದ ಅಂತ ಹೇಳಿದ್ರೆ ಅವರನ್ನ ಬಹಳ ಅನುಮಾನ ದೃಷ್ಟಿಯಿಂದ ನೋಡಲಾಗುತ್ತೆ. ಸೊ ಬುಕ್ಕಿ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಒಬ್ಬ ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ. ಅವನು ಹಣ ಅಥವಾ ಇನ್ನಿತರ ವಸ್ತುಗಳಿಂದ ಪ್ರಲೋಭನೆಯನ್ನ ಒಡ್ಬಿಟ್ಟು ಅಂತಾರಾಷ್ಟ್ರೀಯ ಆಟಗಾರನ ಬಲಗೆ ಕಡುಕೊಂಡು ಅವರು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಪಾಲ್ಗೊಳ್ಳುವಂತೆ ನೋಡ್ಕೊಳ್ತಾನೆ, ಅವ್ರನ್ನ ಬುಕ್ಕಿ ಅಂತ ಕರಿತೀವಿ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. BTAT ಪ್ಲೇಸ್ಡ್ ಅಂಡರ್ ಗವರ್ನರ್ಸ್ ರೂಲ್. ನೋಡಿ, ನಿನ್ನೆ ಬಹಳ ವಿಸ್ತೃತವಾಗಿ ಇದರ ಕುರಿತಾಗಿ ನಾವು ಚರ್ಚೆಯನ್ನ ಕೂಡ ಮಾಡಿದ್ವಿ. ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಮಾತಾಡಿದೀರಾ. 2 days ಇಂದನೂ ಕೂಡ ಇದ್ರ ಬಗ್ಗೆ ಮಾತಾಡಿವಿ. ಸೊ BTAT ಅಂತ ಹೇಳಿದ್ರೆ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ಸ್. ಇದನ್ನು ಕೂಡ ಹಿಂದಿನ ಕ್ಲಾಸಲ್ಲಿ ಕೇಳಿದ್ದೇನೆ. ಸೊ ನನ್ನ ಹಿಂದಿನ ವಿಡಿಯೋಗಳನ್ನ ಕೂಡ ನೀವು ವೀಕ್ಷಣೆ ಮಾಡದಲ್ಲಿ ಇದರ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ BTAT ಅಂತ ಹೇಳಿದ್ರೆ ಅಸ್ಸಾಂ ರಾಜ್ಯದ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂತಹ 4 ಜಿಲ್ಲೆಗಳಲ್ಲಿ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬುಡಕಟ್ಟು ಜನಾಂಗದವರು ಇದ್ದಾರೆ. ಸೊ ಆ ಜಿಲ್ಲೆಗಳನ್ನ ನಾವು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ಸ್ ಅಂತ ನಾವು ಕ್ಲಾಸಿಫೈ ಮಾಡಿದ್ದೇವೆ. ಇದು ನಮ್ಮ ಭಾರತೀಯ ಸಂವಿಧಾನದ 6ನೇ ಅನುಸೂಚಿ 6th ಶೆಡ್ಯೂಲ್ ಏನಿದೆ ಅದರಲ್ಲೂ ಕೂಡ ಇದು ಕಂಡು ಬರುತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ನಿನ್ನೆ ನಾವು ನೋಡ್ತಿದ್ದಂತಹ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ರಾಜ್ಯಪಾಲರ ಆಡಳಿತವನ್ನ ಹೇರಬೇಕು ಅಂತ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ ಈ BTAT ಏನಿದೆ ಈ 4 ಜಿಲ್ಲೆಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಅಸ್ಸಾಂನ ರಾಜ್ಯ ಸರ್ಕಾರ ಇರ್ಬೋದು, ಇವುಗಳ ಆಳ್ವಿಕೆ ನಡೆಯೋದಿಲ್ಲ. ಅಲ್ಲಿ ಆಳ್ವಿಕೆ ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕೆಳಗಡೆ ನೋಡ್ತಾ ಇದ್ದೀರಾ, BTC ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 2003ರಲ್ಲಿ ಸ್ಥಾಪನೆಯಾದಂತಹ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಥವಾ BTC ಅಲ್ಲಿನ ಒಂದು ಆಡಳಿತವನ್ನ ನೋಡ್ಕೊಳ್ಳುತ್ತೆ. ಅದಕ್ಕೆ ಕೂಡ ಅಲ್ಲೂ ಕೂಡ ಚುನಾಯಿತ ಸದಸ್ಯರು ಇರ್ತಾರೆ. 5 ವರ್ಷಗಳಿಗೊಮ್ಮೆ ಎಲೆಕ್ಷನ್ ನಡೀತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಬಾರಿ ಕೊರೋನಾ ವೈರಸ್ ಇರೋ ಕಾರಣದಿಂದ ಎಲೆಕ್ಷನ್ ಸಮಯಕ್ಕೆ ಸರಿಯಾಗಿ ನಡೆಯಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ರಾಜ್ಯಪಾಲರ ಒಂದು ಆಡಳಿತವನ್ನ ಹೇರಲಾಗ್ತಾ ಇದೆ. ಸೊ ಅಲ್ಲಿನ ರಾಜ್ಯಪಾಲರ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಗದೀಶ್ ಮುಖಿ ಅಂತಕ್ಕಂತಹದ್ದು ಅಲ್ಲಿನ ರಾಜ್ಯಪಾಲರ ಹೆಸರು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಜಗದೀಶ್ ಮುಖಿ ಈಸ್ ದ ಗವರ್ನರ್ ಆಫ್ ಅಸ್ಸಾಂ ಸ್ಟೇಟ್. ಅಲ್ಲಿನ ಮುಖ್ಯಮಂತ್ರಿ ಬಿಜೆಪಿ ಪಕ್ಷದ ಸರ್ಬಾನಂದ್ ಸೋನೋವಾಲ್ ಅವರು. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದು ನೋಟ್ ಡೌನ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ ಬ್ರಿಟನ್ ಪ್ರಧಾನಿ ಗುಣಮುಖ. ಇಲ್ಲಿ ನಾವು ಸಾಕಷ್ಟು ಸಮಯವನ್ನ ವೇಸ್ಟ್ ಮಾಡೋದು ಬೇಡ. ನಿಮಗೆ ಗೊತ್ತು ಇವ್ರು ಯಾರು ಅಂತೇಳಿ ಹಿಂದಿನ ಕ್ಲಾಸ್ಗಳಲ್ಲಿ ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಚಿತ್ರದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ
ಬೋರಿಸ್ ಜಾನ್ಸನ್ ಅವರು, ಇವರು UK ಅಥವಾ ಬ್ರಿಟನ್ ದೇಶ ಏನಿದೆ ಅದರ ಪ್ರಧಾನಮಂತ್ರಿಯಾಗಿದ್ದಾರೆ. ಇವರು ಇತ್ತೀಚೆಗಷ್ಟೇ ಕೊರೋನಾ ವೈರಸ್ಗೆ ತುತ್ತಾಗಿದ್ರು. ಒಂದು ಕಾಲದಲ್ಲಂತೂ ಅವರ ಆರೋಗ್ಯ ಬಹಳ ಗಂಭೀರ ಸ್ಥಿತಿಯನ್ನು ತಲುಪಿಬಿಟ್ಟು ಅವರು ಇಂಟೆನ್ಸಿವ್ ಕೇರ್ ಯೂನಿಟ್ ಅಥವಾ ICUದಲ್ಲಿ ಕೂಡ ದಾಖಲಾಗಿದ್ರು. ಬಟ್ ಇವಾಗ ಸದೈವ ವಶಾತ್ ಅವರು ಈ ಒಂದು ರೋಗದಿಂದ ಗುಣಮುಖರಾಗ್ಬಿಟ್ಟು ವಾಪಸ್ ತಮ್ಮ ಕಚೇರಿಗೆ ಹಾಜರಾಗಿದ್ದಾರೆ. ಸೊ ಉತ್ತಮವಾದಂತಹ ಒಂದು ಸಂಗತಿ. ಇವರು ಬ್ರಿಟನ್ನ ಕನ್ಸರ್ವೇಟಿವ್ ಪಕ್ಷಕ್ಕೆ ಸೇರಿದವರಾಗಿರ್ತಾರೆ. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಯಾವ ರೀತಿ ಅಮೆರಿಕದಲ್ಲಿ ರಿಪಬ್ಲಿಕನ್ ಪಾರ್ಟಿ ಮತ್ತೆ ಡೆಮಾಕ್ರೆಟಿಕ್ ಪಾರ್ಟಿ ಅಂತಕ್ಕಂತಹ ಎರಡೂ ಪಕ್ಷಗಳು ಮಾತ್ರ ನಿಮಗೆ ಕಾಣಕ್ ಸಿಗುತ್ತೆ, ಅದೇ ರೀತಿ ಬ್ರಿಟನ್ ದೇಶದಲ್ಲಿ ಲೇಬರ್ ಪಾರ್ಟಿ ಮತ್ತೆ ಕನ್ಸರ್ವೇಟಿವ್ ಪಾರ್ಟಿ ಅಂತಕ್ಕಂತಹ ಎರಡು ಪಕ್ಷಗಳು ಮಾತ್ರ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಾನು ಅಲ್ಲಿನ ಪಾರ್ಲಿಮೆಂಟ್ ಗಳ ಕುರಿತಾಗಿ ಕೂಡ ಹಲವಾರು ಬಾರಿ ಹೇಳ್ತಾ ಇರ್ತೀನಿ. ಸೊ ಅಲ್ಲಿ ಎರಡು ಸದನಗಳು ಬರುತ್ತೆ. ಯಾವ ರೀತಿ ನಮ್ಮ ಭಾರತದ ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಬರುತ್ತೋ, ಇಲ್ಲೂ ಕೂಡ ಹೌಸ್ ಆಫ್ ಕಾಮನ್ಸ್, ಅದೇ ರೀತಿ ಮೇಲ್ಭಾಗದಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂತ ಕಂಡು ಬರುತ್ತೆ ನಿಮಗೆ. ಸೊ ಇದು ಕೆಳಮನೆ, ಇದು ಮೇಲ್ಮನೆ. ಯಾವ ರೀತಿ ನಮ್ಮಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಇದೆ, ಬ್ರಿಟನ್ ದೇಶದ ಸಂಸತ್ತಿನಲ್ಲಿ ಹೌಸ್ ಆಫ್ ಕಾಮನ್ಸ್ ಮತ್ತೆ ಹೌಸ್ ಆಫ್ ಲಾರ್ಡ್ಸ್ ಅಂತ ಕಂಡು ಬರುತ್ತೆ. ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕೆಫೆ ಅಂದ್ರೆ ಒಂದು ಪ್ರತಿಷ್ಠಿತ ಹೋಟೆಲ್ ನ ಹೆಸರನ್ನು ಕೂಡ ಹೌಸ್ ಆಫ್ ಕಾಮನ್ಸ್ ಅಂತ ಇಟ್ಟಿದ್ದಾರೆ. ಇದು ಬ್ರಿಟನ್ ನ ಒಂದು ನೋಡ್ಕೊಂಡ್ಬಿಟ್ಟು ಇಟ್ಟಿರ್ತಕ್ಕಂಥ ಹೆಸರು. ಬಟ್ ಇದನ್ನ ಕೂಡ ನಮಗೆ ತಿಳ್ಕೊಬೇಕಾಗುತ್ತೆ. ಯಾವ ರೀತಿ ಅಮೆರಿಕದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ಸೆನೆಟ್ ಅಂತ ಎರಡು ಭಾಗ ಬರುತ್ತೋ, ಅದೇ ರೀತಿ ಈ ದೇಶದಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂಡ್ ಹೌಸ್ ಆಫ್ ಲಾರ್ಡ್ಸ್ ಅಂತ ಕಂಡು ಬರುತ್ತೆ. ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಕೊರೋನಾ ವಿರುದ್ಧ ಹೋರಾಟಕ್ಕೆ NCC ಕ್ಯಾಡೆಟ್ಸ್ ರೆಡಿ. ಇದು ಕೂಡ ಒಂದು ಉತ್ತಮವಾದಂತಹ ಪ್ರಶ್ನೆ ಆಗ್ಬೋದು ಪರೀಕ್ಷೆಗಳಲ್ಲಿ. ಸೊ NCC ಅಂತಕ್ಕಂತಹದ್ದು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್, ನಮ್ಮ ದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಹಾಗೆ ನೋಡಿದ್ರೆ ಇಡೀ ಪ್ರಪಂಚದಲ್ಲೇ ಅಥವಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಯೂನಿಫಾರ್ಮ್ಡ್ ಯೂತ್ ಆರ್ಗನೈಸೇಷನ್ ಅಂತೇಳಿ ನಾವು NCC ನ ಕರಿತೀವಿ. ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಸಮವಸ್ತ್ರಧಾರಿ ಯುವಕರ ಅಥವಾ ಯುವತಿಯರ ಅಂದ್ರೆ ಯುವ ಜನರ ಒಂದು ಸಂಘಟನೆಯನ್ನ ನಾವು NCC ಅಂತ ಕರಿತೀವಿ. ಇವರು ಸಾಕಷ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವಯಂ ಸೇವಕರಾಗಿ ವಾಲಂಟಿಯರ್ಸ್ ಆಗಿ ಬಹಳ ಬಾರಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಈ ಬಾರಿ ಕೂಡ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ NCC ಕ್ಯಾಡೆಟ್ಸ್, ಒಂದಷ್ಟು ಸೆಲೆಕ್ಟೆಡ್ NCC ಕ್ಯಾಡೆಟ್ಸ್ ಪಣವನ್ನ ತೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಹೆಸರನ್ನ ಯೋಗದಾನ್ ಅಂತ ಕರೆಯಲಾಗುತ್ತೆ. ಸೊ ಪರೀಕ್ಷೆಯಲ್ಲಿ ಈ ತರ ಕೇಳಬಹುದು, ಯೋಗದಾನ್ ಎಂತಕ್ಕಂತಹ ಒಂದು ಶಬ್ದ ಯಾವ ಕೆಳಗಿನ ರಂಗಕ್ಕೆ ಸಂಬಂಧಪಟ್ಟಿದೆ? ಸೊ ಯೋಗದಾನ್ ಅಂತಕ್ಕಂತಹದ್ದು ಭಾರತದ NCC ಕ್ಯಾಡೆಟ್ಸ್ ಅವರ ಒಂದು ಸ್ವಯಂ ಸೇವಕರ ಗುಂಪಿನಿಂದ ಕೊರೋನಾ ವಿರುದ್ಧ ಮಾಡ್ತಿರ್ತಕ್ಕಂತಹ ಹೋರಾಟಕ್ಕೆ ನೀಡಲಾಗಿರುವಂತಹ ಒಂದು ಹೆಸರು. ಸೊ ಖಂಡಿತವಾಗಿ ನೀವು ಯೋಗದಾನ್ ಅನ್ನುವ ಹೆಸರನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ನಿಮಗೆ ಕಾಣಿಸ್ತಾ ಇರತಕ್ಕಂತಹ ವ್ಯಕ್ತಿ ರಾಜೀವ್ ಚೋಪ್ರಾ ಅವರು ಪ್ರಸಕ್ತವಾಗಿ ಈ NCC ಯ ಮುಖ್ಯಸ್ಥರಾಗಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಚೋಪ್ರಾ ಅವರು, ಇವರ ಹೆಸರು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. NCC ಮುಖ್ಯಸ್ಥರು ರಾಜೀವ್ ಚೋಪ್ರಾ. ಅಂಡ್ ಯೋಗದಾನ್ ಅಂತಕ್ಕಂತಹದ್ದು NCC ಕ್ಯಾಡೆಟ್ಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ವಯಂ ಸೇವೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೋಗೋಣ. ಸೊ ಈ ಒಂದು ಸುದ್ದಿ ಹೇಳುತ್ತೆ, ವಿ ಹ್ಯಾವ್ 56% ಮೋರ್ ವಾಟರ್ ಇನ್ ರಿಸರ್ವಾಯರ್ಸ್ ದ್ಯಾನ್ ವಿ ಹ್ಯಾಡ್ ಲಾಸ್ಟ್ ಇಯರ್. ಸೊ ಇದನ್ನ ಹೇಳ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಜಲಶಕ್ತಿ ಮಂತ್ರಾಲಯ ಅಥವಾ ಜಲಶಕ್ತಿ ಸಚಿವಾಲಯದ ಮಂತ್ರಿಯಾಗಿರ್ತಕ್ಕಂತಹ ಗಜೇಂದ್ರ ಸಿಂಗ್ ಶೇಖಾವತ್. ಇವರ ಹೆಸರು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಈ ಜಲಶಕ್ತಿ ಅಂತಕ್ಕಂತಹ ಮಂತ್ರಾಲಯ ಏನಿದೆ, ಮಂತ್ರಾಲಯ ಅಂದ್ರೇನು? ಮಿನಿಸ್ಟ್ರಿ ಅಂತ ಕರಿತೀವಿ. ಕನ್ನಡದ ನಾವು ಸಚಿವಾಲಯ ಅಂತ ಕರಿತೀವಿ, ಹಿಂದಿಯಲ್ಲಿ ಮಂತ್ರಾಲಯ ಅಂತ ಕರಿತೀವಿ. ಈ ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತಹ ಮಂತ್ರಾಲಯ ಅಲ್ಲ, ಬದಲಾಗಿ ಸಚಿವಾಲಯ, ಮಿನಿಸ್ಟ್ರಿ ಅಂತ ಕರಿತೀವಿ. ಸೊ ಈ ಜಲಶಕ್ತಿ ಮಂತ್ರಾಲಯ ಅಥವಾ ಜಲಶಕ್ತಿ ಸಚಿವಾಲಯದ ಪ್ರಸಕ್ತ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಗಜೇಂದ್ರ ಸಿಂಗ್ ಶೇಖಾವತ್. ಇವರು ರಾಜಸ್ಥಾನ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ರಾಜಸ್ಥಾನದ ಜೋಧ್ಪುರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸಕ್ತವಾಗಿ ಸಂಪುಟ ದರ್ಜೆಯ ಸಚಿವರಾಗಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇವರು ಹೇಳಿರ್ತಕ್ಕಂತಹ ಒಂದು ನ್ಯೂಸ್ ಇದು. ಯಾಕೆ ಇವರ ಹೆಸರು ಗಜೇಂದ್ರ ಸಿಂಗ್ ಶೇಖಾವತ್ ಹೆಸರು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಸಚಿವಾಲಯ ಏನಿದೆ, ಜಲಶಕ್ತಿ ಸಚಿವಾಲಯ ಏನಿದೆ, ಅದನ್ನ ಹೊಸದಾಗಿ ಸ್ಥಾಪನೆ ಮಾಡಲಾಯಿತು. ಏನು ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಜಲಸಂಪನ್ಮೂಲ ಇಲಾಖೆ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ಪ್ಲಸ್ ಈ ಒಂದು ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ, ಈ ಎರಡು ಡಿಪಾರ್ಟ್ಮೆಂಟ್ ಗಳನ್ನ ಸೇರಿಸ್ಬಿಟ್ಟು, ಎರಡು ಸಚಿವಾಲಯಗಳನ್ನ ಸೇರಿಸ್ಬಿಟ್ಟು ಜಲಶಕ್ತಿ ಸಚಿವಾಲಯ ಅಂತಕ್ಕಂಥ ಒಂದು ಹೊಸ ಮಿನಿಸ್ಟ್ರಿಯನ್ನು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸ್ಥಾಪನೆ ಮಾಡಲಾಯಿತು. ಅದರ ಪ್ರಥಮ ಮಂತ್ರಿ ಆಗ್ಬಿಟ್ಟು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರ ಹೆಸರು ಎಂದೆಂದಿಗೂ ಗಿಂತನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಈ ಸುದ್ದಿ ಗಮನಿಸೋದಾದ್ರೆ ನಿಮಗೆ ಹೇಳ್ತಾ ಇದ್ದಾರೆ ಅವರು, ಪ್ರಸಕ್ತವಾಗಿ ಕಳೆದ ಬಾರಿ ಸಾಕಷ್ಟು ಉತ್ತಮವಾದಂತಹ ಸಂಖ್ಯೆಯಲ್ಲಿ ಮಳೆ ಆಗಿರುವ ಕಾರಣದಿಂದ ಪ್ರತಿ ವರ್ಷ ಈ ಸಮಯಕ್ಕೆ ಅಂದ್ರೆ ಏಪ್ರಿಲ್ ಕೊನೆಯ ವಾರಕ್ಕೆ ಎಷ್ಟು ನೀರಿರಬೇಕಾಗಿತ್ತೋ ನಮ್ಮ
ದೇಶದ ಸಂಗ್ರಹಾಲಯಗಳಲ್ಲಿ, ಡ್ಯಾಮ್ಗಳಲ್ಲಿ ಅದಕ್ಕಿಂತ 56% ಜಾಸ್ತಿ ನೀರಿದೆ ಅಂತೇಳಿ ನಮ್ಮ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಹೇಳಿದ್ದಾರೆ. ಸೊ ಜಲಶಕ್ತಿ ಮಂತ್ರಾಲಯ ಗೊತ್ತಿರಬೇಕಾಗುತ್ತೆ. ಇದನ್ನ ಯಾವ್ಯಾವ ಇಲಾಖೆಗಳನ್ನ ಸೇರಿಸಿ ಮಾಡಲಾಯಿತು ಅಂತ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನ ನೋಟ್ ಡೌನ್ ಮಾಡಿಕೊಂಡು ಮುಂದೆ ಹೋದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಮಿಸ್ ಆಗಲ್ಲ. ಸೊ ಈಗ ನಿಮಗೆ ನಾನು ಪ್ರತಿನಿತ್ಯ ಮಾಡುವಂತಹ ಈ ಒಂದು 10 ಪ್ರಮುಖ ಪ್ರಶ್ನೆಗಳು ಕಾಣಕ್ ಸಿಗ್ತಾ ಇದಾವೆ. ಎಕ್ಸಾಮ್ ದೃಷ್ಟಿಯಿಂದ ನೇರವಾಗಿ ಪ್ರಶ್ನೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ, ಜೊತೆಗೆ ಡೀಪ್ ಆಗಿ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ಕ್ವಶನ್ ಅಲ್ಲಿ ನಿಮಗೆ 3-4 ಕ್ವಶನ್ ಗಳಿಗೆ ಬೇಕಾಗುವಂತಹ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಸೊ ನೀವು ಕೂಡ ನಮ್ಮ ಪ್ರೀಮಿಯರ್ ಚಾಟ್ ನಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ನಾನು ಕೂಡ ನಿಮ್ ಜೊತೆ ಚಾಟ್ ನಲ್ಲಿ ಭಾಗಿಯಾಗ್ತೀನಿ. ಸೊ ಮೊದಲನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಯಾವ ರಾಜ್ಯವು ಕೋವಿಡ್-19 ರೋಗಿಗಳಿಗಾಗಿ ಸೇವೆ ಸಲ್ಲಿಸಲು ಕರ್ಮಿ ಬಾಟ್ ರೋಬೋಟ್ ಸೇವೆಯನ್ನ ಆರಂಭಿಸಿದೆ? ನೋಡಿ, ಕರ್ಮಿ ಬಾಟ್ ಅಂತಕ್ಕಂಥದ್ದು ಒಂದು ರೋಬೋಟ್ ಅಂದ್ರೆ ಸ್ವಯಂಚಾಲಿತ ಒಂದು ಉಪಕರಣ. ಇದನ್ನು ಯಾವ ರಾಜ್ಯದಲ್ಲಿ ಇದನ್ನ ಜಾರಿಗೆ ತರಲಾಗಿದೆಯಪ್ಪ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಕೇರಳದಲ್ಲಿ. ಸೊ ಕೇರಳದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಮಲಯಾಳಂ ಚಿತ್ರರಂಗದ ಖ್ಯಾತ ಚಿತ್ರನಟ ಆಗಿರ್ತಕ್ಕಂತಹ ಮೋಹನ್ ಲಾಲ್ ಅವರು. ಸೊ ಮೋಹನ್ ಲಾಲ್ ಅವ್ರನ್ನ ಮಲಯಾಳಂ ಭಾಷೆಯಲ್ಲಿ ಒಬ್ಬ ಸೂಪರ್ ಸ್ಟಾರ್ ಅಂತ ಕರೀತಾರೆ, ಒಬ್ಬ ಮಲಯಾಳಂ ಚಿತ್ರರಂಗದ ಖ್ಯಾತ ನಾಯಕ. ಸೊ ಈ ಮೋಹನ್ ಲಾಲ್ ಅವರ ವಿಶ್ವ ಶಾಂತಿ ಅಂತಕ್ಕಂಥ ಒಂದು ಫೌಂಡೇಶನ್, ಒಂದು ಲಾಭರಹಿತ ಸಂಸ್ಥೆ ಈ ಕರ್ಮಿ ಬೋಟ್ ಅನ್ನ ಡೊನೇಟ್ ಮಾಡಿದೆ, ದಾನ ಕೊಟ್ಟಿದೆ. ಯಾರಿಗೆ ದಾನ ಕೊಟ್ಟಿದೆಯಪ್ಪ ಅಂತ ಹೇಳಿದ್ರೆ ಈ ಕೇರಳದಲ್ಲಿ ಒಂದು ಎರ್ನಾಕುಲಂ ಅಂತ ಡಿಸ್ಟಿಕ್ ಬರುತ್ತೆ. ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಎರ್ನಾಕುಲಂ. ಸೊ ಈ ಒಂದು ಎರ್ನಾಕುಲಂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನಿದೆ, ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಖ್ಯಾತ ಚಿತ್ರನಟ ಮೋಹನ್ ಲಾಲ್ ಅವರು ಕರ್ಮಿ ಬೋಟ್ ಅನ್ನುವಂತಹ ಒಂದು ರೋಬೋಟ್ ಅನ್ನ ಕೊಟ್ಟಿದ್ದಾರೆ. ಇದು ಅಲ್ಲಿನ ಐಸೋಲೇಷನ್ ವಾರ್ಡ್ ಅನ್ನು ಇರತಕ್ಕಂತಹ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಕೊಡಕ್ಕೆ, ಅಂದ್ರೆ ಅವರಿಗೆ ವಸ್ತುಗಳನ್ನ ತಲುಪಿಸೋದಕ್ಕೆ ಸಹಾಯ ಮಾಡುತ್ತೆ. ಕೇರಳ ನೋಡ್ತಾ ಇದ್ದೀರಾ, ಕೇರಳದ ರಾಜಧಾನಿ ತ್ರಿವೇಂದ್ರಂ ಅಥವಾ ತಿರುವನಂತಪುರಂ ಅಂತ ಕರೀಬಹುದು. ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು, ಜೊತೆಗೆ ಅಲ್ಲಿನ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್, ಇದು RF ಅಲ್ಲ, ಬದಲಾಗಿ ಆರಿಫ್ ಅಂತ, ಆರಿಫ್ ಮೊಹಮ್ಮದ್ ಖಾನ್ ಅವರು ಅಲ್ಲಿನ ರಾಜ್ಯಪಾಲರಾಗಿದ್ದಾರೆ. ಸೊ ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಕರ್ಮಿ ಬೋಟ್ ಕೂಡ ಬಹಳ ಇಂಪಾರ್ಟೆಂಟ್ ಒಂದು ರೋಬೋಟ್. ಇದು ಎರ್ನಾಕುಲಂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಕೇರಳ ರಾಜ್ಯ. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಮೂರನೇ ಪ್ರಶ್ನೆಗೆ ಸ್ಕಿಪ್ ಮಾಡೋಣ. ಇವತ್ತೊಂದು 8 ಪ್ರಶ್ನೆ ನಾನು ತಗೊಂಡಿದ್ದೀನಿ. ಸೊ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಅಪ್ರಾಪ್ತ ವಯಸ್ಕರಿಗೆ ಮರಣದಂಡೆಯನ್ನ ಯಾವ ದೇಶವು ಕೊನೆಗೊಳಿಸಿದೆ? ನೋಡಿ, 2 ದಿನಗಳ ಹಿಂದೆ ಒಂದು ಸುದ್ದಿಯನ್ನ ಮಾತಾಡ್ತಾ ಇದ್ದೆ ನಿಮಗೆ. ಫ್ಲಾಗಿಂಗ್ ಅಂದ್ರೆ ಚಡಿಯೇಟು ಶಿಕ್ಷೆಯನ್ನ ಸೌದಿ ಅರೇಬಿಯಾ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ ಅಂತೇಳಿ. ಇವಾಗ ಮತ್ತೊಂದು ಸುದ್ದಿ ಬರ್ತಾ ಇದೆ. ಅಪ್ರಾಪ್ತ ವಯಸ್ಕರು ಅಂದ್ರೆ ಬಿಲೋ 18 ಇಯರ್ಸ್ ಏನಿರ್ತಾರೆ, ಮೈನರ್ಸ್, ಅವರಿಗೆ ಮರಣದಂಡೆಯನ್ನ ಕೊಡುವುದನ್ನ ಒಂದು ದೇಶ ಸ್ಟಾಪ್ ಮಾಡಿದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಸೌದಿ ಅರೇಬಿಯಾ. ನೋಡಿ, ಯಾವ ದೇಶ ಚಡಿಯೇಟು ಶಿಕ್ಷೆಯನ್ನು ರದ್ದುಪಡಿಸಿತ್ತೋ ಅದೇ ದೇಶ ಅಪ್ರಾಪ್ತ ವಯಸ್ಕರಿಗೆ ಮರಣದಂಡೆಯನ್ನು ಕೂಡ ಸ್ಟಾಪ್ ಮಾಡಿದೆ. ಸೊ ಇದು ಕೂಡ ಅಲ್ಲಿನ ಯುವರಾಜ ಆಗಿರತಕ್ಕಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಜಾರಿಗೆ ತರ್ತಿರ್ತಕ್ಕಂತಹ ಒಂದು ಕ್ರಾಂತಿಕಾರಿ ನಿರ್ಣಯಗಳಲ್ಲಿ ಇದು ಕೂಡ ಒಂದಾಗಿದೆ. ಇದಕ್ಕೆ ಮುಂಚೆ ನಾನು ಅವಾಗಲೇ ಹೇಳಿದ್ದೆ, ಯಾವ ರೀತಿ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡುವಂತಹ ವ್ಯವಸ್ಥೆ ಆಯಿತು, ಮಹಿಳೆಯರಿಗೆ ಕ್ರೀಡಾಂಗಣದಲ್ಲಿ ಪ್ರವೇಶಿಸಲು ಅನುಮತಿಯನ್ನು ಕೊಡಲಾಯಿತು. ಅದೇ ನಿಟ್ಟಿನಲ್ಲಿ ಚಡಿಯೇಟನ್ನ ರದ್ದುಪಡಿಸಿದ್ದಾರೆ. ಇವಾಗ ಮರಣದಂಡೆಯನ್ನ ರದ್ದುಪಡಿಸಿದ್ದಾರೆ, ಬಟ್ ಕೇವಲ ಅಪ್ರಾಪ್ತ ವಯಸ್ಕರಿಗೆ ಮಾತ್ರ. ಅಡಲ್ಟ್ಸ್ ಏನಿದ್ದಾರೆ, ವಯಸ್ಕರೇನಿದ್ದಾರೆ, ಅವರಿಗೆ ಮರಣದಂಡೆಯನ್ನ ಕೊಡೋದಕ್ಕೆ ಕಂಟಿನ್ಯೂ ಮಾಡ್ತಾರೆ, ಬಟ್ ಕೇವಲ ಬಿಲೋ 18 ಇಯರ್ಸ್ ಅವರಿಗೆ ಮಾತ್ರ ಮರಣದಂಡನೆ ಕೊಡೋದಿಲ್ಲ. ಸೊ ಕೆಳಗಡೆ ನೋಡ್ತಾ ಇದ್ದೀರಾ, ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್, ಅಲ್ಲಿನ ಕರೆನ್ಸಿ ಸೌದಿ ರಿಯಾಲ್. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ರಾಜ್ಯ ಸರ್ಕಾರವು ಔಷಧಿಗಳನ್ನ ಮನೆಗಳಿಗೆ ಹೋಮ್ ಡೆಲಿವರಿ ಮಾಡಲಿಕ್ಕಾಗಿ ಧನ್ವಂತರಿ ಯೋಜನೆಯನ್ನ ಆರಂಭಿಸಿದೆ? ನೋಡಿ, ಇದಕ್ಕೂ ಕೂಡ ಆನ್ಸರ್ ಬಹಳ ಸಿಂಪಲ್, ಅಸ್ಸಾಂ ರಾಜ್ಯ. ಇತ್ತೀಚೆಗಷ್ಟೇ ಹಲವಾರು ಉತ್ತಮವಾದಂತಹ ಪರಿಣಾಮಕಾರಿ ಕೆಲಸಗಳನ್ನ ಅಸ್ಸಾಂ ರಾಜ್ಯ ಸರ್ಕಾರ ಮಾಡ್ತಿದೆ. ಆ ರಾಜ್ಯ ಸರ್ಕಾರಕ್ಕೆ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರಿಗೆ ನಾವು ಅಭಿನಂದನೆ ಹೇಳಲೇಬೇಕಾಗುತ್ತೆ. ಬಿಕಾಸ್ ನಿನ್ನೆ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿ ಅಸ್ಸಾಂ ಕೇರ್ಸ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಅಸ್ಸಾಂನ ನಿವಾಸಿಗಳಿಗೆ ಅಲ್ಲಿನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿತು. ಅದೇ ರೀತಿ ಮನೆಗಳಿಗೆ ಔಷಧಿಗಳನ್ನ ಸಪ್ಲೈ ಮಾಡಕ್ಕೆ ಧನ್ವಂತರಿ ಅಂತಕ್ಕಂಥ ಒಂದು ಯೋಜನೆಯನ್ನ ಅಸ್ಸಾಂ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಸೊ ಧನ್ವಂತರಿ ಅಂದ್ರೇನು? ನಾವು ಹಿಂದೂ ಪುರಾಣದಲ್ಲಿ ನೋಡ್ತಾ ಹೋದ್ರೆ, ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಧನ್ವಂತರಿ ಅಂತ ಹೇಳಿದ್ರೆ ಒಂದು ದೇವರು. ಏನು ಆಯುರ್ವೇದ ಇದೆ, ಆಯುರ್ವೇದದ ದೇವರನ್ನ ನಾವು ಧನ್ವಂತರಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ನೀವುಗಳು ಕೂಡ ಕೆಲವೊಂದು ಮನೆಗಳಲ್ಲಿ ನೋಡಿರ್ಬೋದು, ಈ ಔಷಧಿಗಳ ಡಬ್ಬಿಗಳ ಮೇಲೆ ಧನ್ವಂತರಿ ದೇವರ ಚಿತ್ರವನ್ನು ಅಂಟಿಸಲಾಗಿರುತ್ತೆ. ಯಾಕಪ್ಪ ಅಂದ್ರೆ ಧನ್ವಂತರಿ ಅಂದ್ರೆ ಈ ರೋಗಗಳನ್ನ ಗುಣಪಡಿಸುತ್ತೆ, ಆಯುರ್ವೇದಗಳ ಒಬ್ಬ ದೊರೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇನ್ನು ಕೂಡ ನೀವು ನಮ್ಮ ಪುರಾಣಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಯಾವಾಗ ಈ ಒಂದು ಸಮುದ್ರ ಮಂಥನ ನಡೆಯುತ್ತೆ, ಆ ಸಮುದ್ರ ಮಂಥನ ನಡೆದಾಗ ಅಮೃತದ ಜೊತೆಗೆ ಬಂದಂತಹ ಒಂದು ವಸ್ತುವನ್ನ ನಾವು ಧನ್ವಂತರಿ ಅಂತ ಕೂಡ ಕರಿತೀವಿ. ಇದು ನಮ್ಮ ಮಿಥಾಲಜಿ ಅಂತ ಹೇಳಿದ್ರೆ ಪುರಾಣ ಅಂತ ಹೇಳಿ.
ಸೊ ನಮ್ಮ ಪುರಾಣದ ಪ್ರಕಾರ ಬಂದಿರತಕ್ಕಂಥ ಒಂದು ಸುದ್ದಿ ಅಷ್ಟೇ. ಸೊ ಆ ಧನ್ವಂತರಿ ಹೆಸರನ್ನ ಅಸ್ಸಾಂ ಸರ್ಕಾರ ತನ್ನ ಒಂದು ಯೋಜನೆಗೆ ಕೂಡ ಇಟ್ಟಿದೆ. ನೀವು ಹಲವಾರು ಜಾಗಗಳಲ್ಲಿ ನೋಡ್ತಾ ಇರ್ತೀರಾ, ಈ ಮೆಡಿಕಲ್ ಶಾಪ್ ಗಳನ್ನ ಧನ್ವಂತರಿ ಅನ್ನೋ ಹೆಸರಿಂದ ಕರೀತಾರೆ. ಬಿಕಾಸ್ ಒಂದು ಧಾರ್ಮಿಕ ಭಾವನೆ ಇದೆ. ಧನ್ವಂತರಿ ಅಂದ್ರೆ ನಮ್ಮ ಆ ರೋಗಗಳನ್ನ ಗುಣಪಡಿಸ್ತಾರೆ ಅಂತೇಳಿ. ಹಾಗಾಗಿ ಹಲವಾರು ಮೆಡಿಕಲ್ ಶಾಪ್ ಗಳಿಗೆ ಧನ್ವಂತರಿ ಅಂತ ಹೆಸರಿಡ್ತಾರೆ. ಅದೇ ನಿಟ್ಟಿನಲ್ಲಿ ಅಸ್ಸಾಂ ರಾಜ್ಯ ಸರ್ಕಾರ ಕೂಡ ಧನ್ವಂತರಿ ಯೋಜನೆಯನ್ನ ಜಾರಿಗೆ ತಂದಿದೆ. ಅಂಡ್ ಕೆಳಗೆ ನೋಡ್ತಾ ಇದ್ದೀರಾ, ಅಸ್ಸಾಂನ ರಾಜಧಾನಿ ಡಿಸ್ಪುರ್. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್, ಭಾರತೀಯ ಜನತಾ ಪಕ್ಷದವರು. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಪ್ರಧಾನ ಬಹುಪಕ್ಷೀಯ ವಾಯು ಯುದ್ಧ ತರಬೇತಿ ವ್ಯಾಯಾಮ ಪಿಚ್ ಬ್ಲಾಕ್ 2020 ರದ್ದುಗೊಳಿಸಿದ ದೇಶ ಯಾವುದು? ನೋಡಿ, ನಿನ್ನೆ ತಾನೇ ಇದರ ಬಗ್ಗೆ ವಿಸ್ತೃತವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಪಿಚ್ ಬ್ಲಾಕ್ 2020 ಅಂತಕ್ಕಂತಹದ್ದು ಆಸ್ಟ್ರೇಲಿಯಾ ದೇಶ ಆಯೋಜನೆ ಮಾಡಿದಂತಹ ಒಂದು ಬಹುಪಕ್ಷೀಯ ಅಂದ್ರೆ ಮಲ್ಟಿಲ್ಯಾಟರಲ್ ಏರ್ ಎಕ್ಸರ್ಸೈಸ್, ವಾಯು ಯುದ್ಧ ತರಬೇತಿ ವ್ಯಾಯಾಮ. ಸೊ ಇದು ರದ್ದು ಆಗ್ಲೇಬೇಕಾಯ್ತು ಬಿಕಾಸ್ ಕೊರೋನಾ ವೈರಸ್ ನ ಕಾರಣದಿಂದ. ಸೊ ಇದನ್ನ 2022ರಲ್ಲಿ ಮತ್ತೆ ನಡೆಸಲಾಗುತ್ತೆ. ಪ್ರತಿ 2 ವರ್ಷಕ್ಕೊಂದ್ಸರಿ ನಡೀತಾ ಇರುತ್ತೆ. 2018ರಲ್ಲೂ ಕೂಡ ಇದು ಆಯೋಜನೆಗೊಂಡಿದ್ದು. ಸೊ ಕೆಳಗೆ ನೋಡ್ತಾ ಇದ್ದೀರಾ, ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ, ಅಲ್ಲಿನ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಹೆಸರನ್ನು ಬಿಟ್ಕೊಳ್ಳಿ. ಅದೇ ರೀತಿ ಅಲ್ಲಿನ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಅಂಡ್ ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ಭಾರತ ಮತ್ತೊಂದು ದ್ವಿಪಕ್ಷೀಯ ಸಮರಾಭ್ಯಾಸವನ್ನು ನಡೆಸುತ್ತೆ. ಇವು ಈ ನೌಕಾಪಡೆಗೆ ಸಂಬಂಧಪಟ್ಟದ್ದಾಗಿದೆ. ಏನು ನೇವಿ ಇದೆ, ನೇವಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದನ್ನ ಆಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ಕೂಡ ನಾನು ನಿನ್ನೆ ಕ್ಲಾಸ್ ನಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಪಿಚ್ ಬ್ಲಾಕ್ ಯಾವ ಕಂಟ್ರಿಗೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. NTPC 20 ಹೈಡ್ರೋಜನ್ ಇಂಧನ ಬಸ್ ಮತ್ತು ಕಾರುಗಳನ್ನ ಯಾವ ನಗರಗಳಲ್ಲಿ ಬಿಡುಗಡೆ ಮಾಡಲಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ, ಇದಕ್ಕೆ ಮುಂಚೆ ನಾವು NTPC ಅಂದ್ರೆ ಏನು ಅಂತ ಕೂಡ ತಿಳ್ಕೊಂಬೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೇಹ್ ಅಂಡ್ ನವದೆಹಲಿ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, NTPCL, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಏನು ನಮ್ಮ ಭಾರತದಲ್ಲಿ ಕಲ್ಲಿದ್ದಲಿನಿಂದ ಶಾಖೋತ್ಪನ್ನ ಅಂತ ಕರಿತೀವಿ, ಶಾಖದಿಂದ ವಿದ್ಯುತ್ ಅನ್ನ ಏನು ಉತ್ಪಾದನೆ ಮಾಡಲಾಗುತ್ತೆ, ಶಾಖೋತ್ಪನ್ನ ವಿದ್ಯುತ್, ಆ ಎಲ್ಲಾ ಘಟಕಗಳನ್ನ ನಿರ್ವಹಿಸುವುದು ಯಾರು ಅಂತ ಹೇಳಿದ್ರೆ ನಮ್ಮ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ NTPCL. ಸೊ NTPC ಅವರು ಈ ಒಂದು ಶಾಖೋತ್ಪನ್ನಗಳನ್ನ ನಿರ್ವಹಣೆ ಮಾಡ್ತಾರೆ. ಅವರು ನಿನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಹೈಡ್ರೋಜನ್ ಫ್ಯೂಯಲ್ ಅಥವಾ ಹೈಡ್ರೋಜನ್ ಇಂಧನದ ಬಸ್ ಮತ್ತು ಕಾರುಗಳನ್ನ 2 ನಗರಗಳಿಗೆ ಕೊಡ್ತೀವಿ. ಆ 2 ನಗರಗಳು ಲೇಹ್ ಮತ್ತೆ ನವದೆಹಲಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಸೊ ಅಡ್ವಾಂಟೇಜ್ ಏನಪ್ಪಾ, ಮಾಮೂಲಿ ಪೆಟ್ರೋಲಿಯಂ ನಿಂದ ಓಡ್ತಕ್ಕಂತಹ ಬಸ್ಗಳಿಗೂ ಈ ಅಂದ್ರೆ ನಾವೇನು ಪೆಟ್ರೋಲಿಯಂ ಉತ್ಪನ್ನವಾದಂತಹ ಡೀಸೆಲ್ ಅನ್ನ ಬಳಸ್ತೀವಿ, ಅದಕ್ಕೂ ಮತ್ತೆ ಈ ಒಂದು ಹೈಡ್ರೋಜನ್ ಫ್ಯೂಯಲ್ ಬಸ್ಗೂ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಹೈಡ್ರೋಜನ್ ಅಂತಕ್ಕಂತಹದ್ದು ಒಂದು ಅತ್ಯಂತ ಶುದ್ಧವಾದಂತಹ ಒಂದು ಇಂಧನ, ಕ್ಲೀನ್ ಫ್ಯೂಯಲ್ ಅಂತ ಕರಿತೀವಿ. ಅಂದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಸೂಸುವುದಿಲ್ಲ, CO2 ಏನಿದೆ ಅದನ್ನ ಹೊರಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಒಂದು ಸೇಫ್ ಮತ್ತೆ ಕ್ಲೀನ್ ಫ್ಯೂಯಲ್ ಅಂತ ಇದನ್ನು ಕರಿಬಹುದು ನಾವು. ಸೊ ಇವರು ಲೇಹ್ ಮತ್ತೆ ನವದೆಹಲಿಗೆ ಕೊಡ್ತಾ ಇದ್ದಾರೆ. ಲೇಹ್ ಎಲ್ಲಿ ಕಂಡುಬರುತ್ತೆ? ಇದು ಲಡಾಖ್, ಇತ್ತೀಚೆಗಷ್ಟೇ ಫಾರ್ಮ್ ಆದಂತಹ ಕೇಂದ್ರಾಡಳಿತ ಪ್ರದೇಶ. ಲಡಾಖ್ ನ ರಾಜಧಾನಿ ಆಗಿದೆ. ಲಡಾಖ್ಗೆ 2 ರಾಜಧಾನಿ ಗಮನಿಸಬೇಕು. ಒಂದು ರಾಜಧಾನಿ ಲೇಹ್ ಅಂತ ಕರಿತೀವಿ, ಮತ್ತೊಂದನ್ನ ಕಾರ್ಗಿಲ್ ಅಂತ ಕರಿತೀವಿ. ಸೊ ಬಹಳ ಇಂಪಾರ್ಟೆಂಟ್. ಇಡೀ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಅತಿ ದೊಡ್ಡ ನಗರ ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲೇ, ಅಲ್ಲಿ ಕೂಡ ಅದನ್ನು ರಿಲೀಸ್ ಮಾಡ್ತಾರೆ. ಜೊತೆಗೆ ನಮ್ಮ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕೂಡ ಈ ಒಂದು ಹೈಡ್ರೋಜನ್ ಬಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಉದ್ದೇಶ ಇಷ್ಟೇ, ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಬೇಕು, ಏರ್ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅಂತ. ಇದನ್ನ ಮಾಡ್ತಿರೋದು ಯಾರು? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಅದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಜೊತೆಗೆ ಪ್ರಸಕ್ತ ಅದರ ಪ್ರೆಸಿಡೆಂಟ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಪ್ಪ ಅಂತ ಹೇಳಿದ್ರೆ ಗುರುದೀಪ್ ಸಿಂಗ್ ಬಕ್ಷಿ ಅವರು. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, HDFC ರಿಲಯನ್ಸ್ ಕ್ಯಾಪಿಟಲ್ ನಲ್ಲಿ ಎಷ್ಟು ಪಾಲನ್ನ ಆಹ್ವಾನ ಮೂಲಕ ಪಡೆದುಕೊಂಡಿದೆ? ನೋಡಿ, ಇದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಪ್ರಿಪೇರ್ ಆಗ್ತಕ್ಕಂಥವರಿಗೆ ಬಹಳ ಮುಖ್ಯವಾಗಬಹುದು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಕೂಡ ಇದನ್ನ ಬರ್ಕೊಂಡ್ರೆ ತಪ್ಪಿಲ್ಲ. ಸೊ ಆನ್ಸರ್ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ 6.43%, 6.43% ಪ್ಲೆಡ್ಜ್ಡ್ ಶೇರ್ಗಳನ್ನ ಅಂದ್ರೆ ಸ್ಟೇಕ್ಸ್ ಏನಿರುತ್ತೆ ಅದನ್ನ HDFC ಅವರು ರಿಲಯನ್ಸ್ ಕ್ಯಾಪಿಟಲ್ ನಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ, ಎಸ್ಪೆಷಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕೂಡ ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇಲ್ಲಿ HDFC ಅಂದ್ರೆ ಏನು? ಒಂದು ಪ್ರಮುಖವಾದಂತಹ ಖಾಸಗಿ ವಲಯದ ಬ್ಯಾಂಕ್ ಆಗಿರತಕ್ಕಂಥ HDFC, ಅದರ ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್, ಇದನ್ನು ನಾವು HDFC ಅಂತ ಕರಿತೀವಿ. ಇದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಿನ್ನೆ ಮಾತಾಡ್ತಾ ನಾವು DHFL ಬಗ್ಗೆ ಮಾತಾಡಿದ್ವಿ, ಯಾವ ರೀತಿ ಎಸ್ ಬ್ಯಾಂಕ್ ನಲ್ಲಿ DHFL ಒಂದು ವಂಚನೆ ಸಿಗಿದೆ ಅಂತೇಳಿ. ಬಟ್ ಅದು ಡಿಫ್ರೆಂಟ್, HDFC ಬ್ಯಾಂಕ್ ಡಿಫ್ರೆಂಟ್. ಓಕೆ, ಸೊ ಇಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು HDFC ಬ್ಯಾಂಕ್ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋದಾದ್ರೆ, ಅದು ಮುಂಬೈನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದ್ಕೊಂಡಿದೆ.
ಅಂಡ್ ಪ್ರಸಕ್ತವಾಗಿ ಅದರ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ದೀಪಕ್ ಪಾರೇಖ್ ಅಂತೇಳಿ. ದೀಪಕ್ ಪಾರೇಖ್ ಅವರ ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ಅಂಡ್ ಅದರ ಟ್ಯಾಗ್ಲೈನ್ ವಿತ್ ಯು ರೈಟ್ ಥ್ರೂ ಅಂತಕ್ಕಂಥದ್ದು HDFC ಬ್ಯಾಂಕ್ ನ ಒಂದು ಟ್ಯಾಗ್ಲೈನ್ ಆಗಿದೆ. ಅಂಡ್ ರಿಲಯನ್ಸ್ ಕ್ಯಾಪಿಟಲ್ ನಲ್ಲಿ ಅವರು 6.43 ಶೇರ್ಗಳನ್ನ ಪ್ಲೆಡ್ಜ್ಡ್ ಶೇರ್ಗಳನ್ನ ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ರಾಷ್ಟ್ರವು ಭೂವೈಜ್ಞಾನಿಕ ಸಮೀಕ್ಷೆಯಿಂದ ಚಂದ್ರನ ಮೊದಲ ಡಿಜಿಟಲ್ ಭೂವೈಜ್ಞಾನಿಕ ನಕ್ಷೆಯನ್ನ ಅಂದ್ರೆ ಮ್ಯಾಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಅಮೆರಿಕಾದ ಯುನೈಟೆಡ್ ಸ್ಟೇಟ್ಸ್ ಜಿಯಾಲಜಿಕಲ್ ಸರ್ವೆ ಏನಿದೆ, USGS, ಅಲ್ಲಿನ ಜಿಯಾಲಜಿಕಲ್ ಸರ್ವೆ ಅವರು ಒಂದು ಭೂವೈಜ್ಞಾನಿಕ ಸಮೀಕ್ಷೆಯನ್ನ ಚಂದ್ರನ ಅಂಗಳದ ಮೇಲೆ ಮಾಡಿದ್ರು. ಸೊ ಆ ಮೂಲಕ ಪ್ರಥಮ ಬಾರಿಗೆ ಒಂದು ಚಂದ್ರನ ಡಿಜಿಟಲ್ ಭೂವೈಜ್ಞಾನಿಕ ನಕ್ಷೆಯನ್ನ, ಒಂದು ಆ ಮ್ಯಾಪ್ ಅನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದರ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವರ್ಜೀನಿಯಾ ರಾಜ್ಯ, ಅಮೆರಿಕದ ವರ್ಜೀನಿಯಾ ರಾಜ್ಯದ ರೆಸ್ಟನ್ ಅನ್ನುವಂತಹ ಸ್ಥಳದಲ್ಲಿ USGS ಅಥವಾ ಯುನೈಟೆಡ್ ಸ್ಟೇಟ್ಸ್ ಜಿಯಾಲಜಿಕಲ್ ಸರ್ವೆ ಅವರ ಕೇಂದ್ರ ಕಚೇರಿ ಬರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಪಾಕಿಸ್ತಾನದ ಮಾಜಿ ಮಹಿಳಾ ನಾಯಕಿ ಕ್ರಿಕೆಟ್ ಆಟದಿಂದ ನಿವೃತ್ತಿಯಾದ್ರು, ಅವರ ಹೆಸರೇನು ಅಂತ ಕೇಳ್ತಿದ್ದಾರೆ. ಸೊ ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ನಾನು ಅವತ್ತೇ ಕೂಡ ಹೇಳಿದ್ದೆ. ಕಳೆದ 2 ದಿನಗಳ ಹಿಂದೆ ಇದ್ರ ಕುರಿತಾಗಿ ನಾನು ಡಿಸ್ಕಷನ್ ಕೂಡ ಮಾಡಿದ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸನಾ ಮಿರ್. ನೋಡಿ ಇಲ್ಲಿ ಸಾನಾ ಅಂತ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ ಈ ಒಂದು PPTಯಲ್ಲಿ, ಬಟ್ ದಯವಿಟ್ಟು ಅದನ್ನ ಕ್ಷಮಿಸಿ. ಸರಿಯಾದ ಉತ್ತರ ಸನಾ ಮಿರ್ ಅಂತೇಳಿ. ಸೊ ಅದನ್ನ ಮತ್ತೊಂದ್ಸರಿ ಬರೆದು ತೋರಿಸ್ಬಿಡ್ತೀನಿ ನಿಮಗೆ. ಸನಾ ಮಿರ್ ಅಂತೇಳಿ. ಇದು ಕೂಡ ಬಹಳ ಒಂದು ಪ್ರಖ್ಯಾತವಾದ ನೇಮ್. ಈ ಒಂದು ಕ್ರಿಕೆಟ್ ಜಗತ್ತಿನಲ್ಲಿ ಅವರ ಹೆಸರು ಬಹಳ ಪ್ರಖ್ಯಾತವಾಗಿದೆ. ಯಾವ ರೀತಿ ಭಾರತದ ಆಟಗಾರ್ತಿ ಮಿಥಾಲಿ ರಾಜ್, ಭಾರತದ ನಾಯಕಿ ಮಿಥಾಲಿ ರಾಜ್ ಅವರ ಹೆಸರಿದ್ದು, ಅದೇ ರೀತಿ ಸನಾ ಮಿರ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿದ್ದು, ಇವರು ಪಾಕಿಸ್ತಾನ ದೇಶದ ಒಬ್ಬ ಆಟಗಾರ್ತಿ, 34 ವರ್ಷ ವಯಸ್ಸು. ಇವರು ಇತ್ತೀಚೆಗಷ್ಟೇ ರಿಟೈರ್ ಆದ್ರು, ಬಹಳ ಹೆಸರನ್ನ ಕೂಡ ಮಾಡಿದ್ರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ. ಸೊ ಇವತ್ತು ಪಾಕಿಸ್ತಾನ ಕ್ರಿಕೆಟ್ ತಂಡದಿಂದ 2 ವ್ಯಕ್ತಿಗಳ ಹೆಸರನ್ನ ನೆನಪಿಟ್ಕೋಬೇಕಾಗುತ್ತೆ. ಒಂದು ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ತಕ್ಕಂತಹ ಸನಾ ಮಿರ್, ಇನ್ನೊಂದು ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ದೀನಿ ಉಮರ್ ಅಕ್ಮಲ್. ಮಾಜಿ ಕ್ರಿಕೆಟಿಗ ಕಮ್ರಾನ್ ಅಕ್ಮಲ್ ಅವರ ಸಹೋದರ ಉಮರ್ ಅಕ್ಮಲ್ ಅವರನ್ನ ಕೂಡ 3 ವರ್ಷದಿಂದ ನಿಷೇಧ ಮಾಡಲಾಗಿದೆ. ಅಂಡ್ ಸನಾ ಮಿರ್ ಅವರು ಆಟದಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡೋಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ. ಅಂಡ್ ನಾಳೆ ಇದೇ ಸಮಯಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.